ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನಾವು ಲಾಸ್ಟ್ ವಿಡಿಯೋಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಓದಿದ್ದೀವಿ. ಇಂಪಾರ್ಟೆಂಟ್ ಏನೇನು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಯೂಸ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಲೂ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಮೂವ್ ಟು ದ ಟುಡೇಸ್ ಸೆಷನ್. ಈ ವಿಡಿಯೋಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ನಾವು ಶುರು ಮಾಡೋಣ. ಕಾನ್ಸಂಟ್ರೇಟ್ ಮಾಡಿ ಓದಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಚಾಪ್ಟರ್ ಸ್ವಲ್ಪ ಲೆಂತಿ ಆಗಿರುತ್ತೆ, ಆದರೂ ಸಹ ನಿಮಗೆ ಈಸಿ ಅಂತನೂ ಅನಿಸ್ಬೋದು. ಸೊ ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇನ್ ದಿಸ್ ಚಾಪ್ಟರ್. ಸೊ ವೆಲ್ಕಮ್ ಟು ದಿಸ್ ಸೆಷನ್. ಲೆಟ್ ಅಸ್ ಸಿ ದ ಫಸ್ಟ್ ಒನ್. ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಕ್ವಶನ್ ಓದಿ. ಅಲ್ಲಿ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಸೆಲೆಕ್ಟಾರ್ by stating the condition when a charged particle is moving in combined electric and magnetic field ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಾದ್ರೂ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು ನಿಮಗೆ ಕಂಬೈನ್ಡ್, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಲೆಟ್ ಅಸ್ ಸೇ ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ನಿಮಗೆ ವಿ ವೆಲಾಸಿಟಿಯಲ್ಲಿ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ವೆಲಾಸಿಟಿ ಸೆಲೆಕ್ಟಾರ್ ಫಾರ್ಮುಲಾ ಡಿರೈವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟೇ ನೆನ್ಬಿಟ್ಕೊಳ್ಳಿ ನೀವು. ಸೊ ಸಿ ಹಿಯರ್ ದ charged particle will move without any deviation ಅಂತ ಹೇಳ್ತಾರೆ. without any deviation when the net force acting on that particle is equal to 0. ಅಂದ್ರೆ ಇಲ್ಲಿ ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ ನಿಮ್ಗೆ? ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನೆಟ್ ಫೋರ್ಸ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಅಂತಂದಾಗ, ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು QVB ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಫೋರ್ಸ್ ಅನ್ನೋದು ನಿಮಗೆ EQ ಅಂತನೂ ಬರೀಬಹುದು. ಸಿಂಪ್ಲಿಫೈ ಮಾಡಿ QQ ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ ವೆಲಾಸಿಟಿ ವೆಕ್ಟಾರ್ ಅನ್ನೋದು ನಿಮಗೆ ಇಸ್ ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ಪ್ಲೀಸ್ ಫಾಲೋ ಮಾಡಿ, ಇಟ್ ಹೆಲ್ಪ್ಸ್ ಯು. ನೆಕ್ಸ್ಟ್ ನೋಡಿ, ಇಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಏನು ಮಾಡ್ಬೇಕು ನಾವು ಅಂತಂದಾಗ, ಕಾಮನ್ ಆಗಿ ಒಂದು ಸೆಂಟೆನ್ಸ್ ನಾನು ಬರಿತೀನಿ. ಏನು ಅಂತಂದಾಗ, ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L ಕ್ಯಾರಿಯಿಂಗ್ ಎ ಕರೆಂಟ್ ಅಂತ ಹೇಳ್ತಾರೆ. ಕ್ಯಾರಿಯಿಂಗ್ ಎ ಕರೆಂಟ್ I as shown in figure ಅಂತ ಹೇಳ್ತಾ ಇದ್ದೀವಿ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ? ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಸಿ ಹಿಯರ್, ಯಾವಾಗಾದ್ರೆ ನೀವು ಒಂದು ಕಂಡಕ್ಟರ್ ನಾವು ಕನ್ಸಿಡರ್ ಮಾಡ್ತೀವೋ, ಇಟ್ ಕ್ಯಾರೀಸ್ ಎ ಕರೆಂಟ್ I ಅಂತ ಕರೆಯೋಣ. ಲೆಟ್ ಅಸ್ ಸೇ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದೀವಿ ನಾವು. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಂಟೆನ್ಸಿಟಿ ನಾವು B ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಿಮಗೆ ಲೆಂತ್ ಆಫ್ ದ ಕಂಡಕ್ಟರ್ ಅನ್ನೋದು L ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಸಿ ಹಿಯರ್, ಏನೇನು ಬರಿಬೇಕು ಅನ್ನೋದನ್ನು ನೋಡಿ. A ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರುತ್ತೆ. ಏನು ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. L ಅನ್ನೋದು ನಿಮಗೆ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತಾರೆ. ಹೇಳ್ತೀವಿ. ಲೆಟ್ ಸ್ಮಾಲ್ n ಅನ್ನೋದೇನು ಅಂತಂದಾಗ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರೆಯೋಣ. ಪರ್ ಯೂನಿಟ್ ವಾಲ್ಯೂಮ್. ಸೊ ಸಿ ಹಿಯರ್, what is the charge flowing through the conductor? ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, Q will become equals to, ಸಿ ಹಿಯರ್ ಒಂದ್ಸರಿ ಅಬ್ಸರ್ವ್ ಮಾಡಿ, N ಅನ್ನೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದ್ದಾಗ, E ಅನ್ನೋದು ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್ ಆಗಿದ್ದಾಗ, ಟೋಟಲ್ ಚಾರ್ಜ್ ಅನ್ನೋದು N ಇಂಟು E ಅಂತ ಬರೀಬಹುದು.
ಈ ಎನ್ ನಾವು ಏನಂತ ಬರೀಬಹುದು ನಾವು ಅಂತಂದಾಗ ಸ್ಮಾಲ್ ಎನ್ ಇಂಟು ಎ ಎಲ್ ಅಂತಾನು ಬರೀಬಹುದು ಅಂತ ಹೇಳ್ತಾರೆ. Therefore, what is the force? What is the force acting? What is the force acting on these electrons? On these electrons or on this charge ಅಂತಾನೆ ಹೇಳ್ಬೋದು. We know that F ಅನ್ನೋದೇನು ಬರೀಬಹುದು ನೋಡಿ ಇಲ್ಲಿ Q V B sin theta ಅಂತ ಬರೀಬಹುದು. Q ಅಂದ್ರೆ ಏನಲ್ಲಿ ಎನ್ ಎ ಎಲ್ ಇಂಟು ಇ ವಿ ಇಂಟು ಬಿ ಸೈನ್ ಟೀಟಾ ಅಂತ ಹೇಳ್ತೀವಿ. ವಿ ಅಂದ್ರೆ ಏನು ಅಂತಂದಾಗ ನೋಡಿ ಇದು ಡ್ರಿಫ್ಟ್ ವೆಲಾಸಿಟಿ ಅಂತಲೇ ಕರಿಬೋದು. ಸೊ ಈ ಟರ್ನ್ ರೀಅರೇಂಜ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ನೋಡಿ ಇಲ್ಲಿ ಎನ್ ಇ ಎ ಇಂಟು ವಿ ಡಿ ಎಲ್ ಪಿ ಸೈನ್ ಟೀಟಾ ಅಂತ ಬರಿಬೋದು. ಸೊ ಇದು ಎನ್ ಇ ಎ ವಿ ಡಿ ಅನ್ನೋದೇನಪ್ಪ ನಿಮಗೆ ಅಂತಂದಾಗ ಇಟ್ ಈಸ್ ಅ ಕರೆಂಟ್ ಅಂತ ಹೇಳ್ಬೋದು. ಐ ಎಲ್ ಬಿ ಸೈನ್ ಟೀಟಾ. ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ನಾವು ಈ ಡಿರಿವೇಶನ್ನ ನೋಡಿದ್ದೀವಿ. ಐ ಅನ್ನೋದೇನು ಅಂತಂದಾಗ ಎನ್ ಇ ಎ ಇಂಟು ವಿ ಡಿ. This is the expression. This is the expression for force acting on a conductor carrying current I ಅಂತ ಹೇಳ್ತಾರೆ. F is equals to I L B sin theta. ಇದು ನಿಮಗೆ 3 marks ಕ್ವಶನ್ಸ್ ಸಹಜವಾಗಿ ನಿಮಗೆ ಕೇಳ್ತಾ ಇರ್ತಾರೆ. ಸೊ ಡೋಂಟ್ ಮಿಸ್ ದೀಸ್ ಕ್ವಶನ್ಸ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡಿ ಇಲ್ಲಿ obtain the expression for radius of circular path described by a charged particle in a uniform magnetic field ಅಂತ ಹೇಳ್ತಾ ಇದ್ದಾರೆ. ಸೇಮ್ ಸ್ಟೋರಿ ನಾವು ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನದು ಅಂತಂದಾಗ ಕನ್ಸಿಡರ್ ಎ ಚಾರ್ಜ್, ಕನ್ಸಿಡರ್ ಎ ಚಾರ್ಜ್ ಕ್ಯೂ, ಕನ್ಸಿಡರ್ ಚಾರ್ಜ್ ಕ್ಯೂ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಅಂತ ಹೇಳ್ತಾರೆ. ವಿತ್ ವೆಲಾಸಿಟಿ, ವಿತ್ velocity v, with velocity v as shown in figure ಅಂತ ಕರೆಯೋಣ. as shown in figure, as shown in figure. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರುತ್ತೆ. ಪರ್ಪೆಂಡಿಕ್ಯುಲರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ರಾಸ್ ಮಾರ್ಕ್ ಹಾಕ್ಬಿಟ್ಟು. ಸೊ ಇಲ್ಲಿ ಇದ್ರ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದನ್ನ ಬಿ ಅಂತ ಇಂಡಿಕೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಯೂ ಅನ್ನೋ ಒಂದು ಚಾರ್ಜ್ ಎಂಟರ್ ಆಗಿದ್ದಾಗ ವೆಲಾಸಿಟಿ ವಿ ಜೊತೆ ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತೀವಿ. ಇಟ್ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್. ಸೊ ಸಿ ಹಿಯರ್ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಿಮಗೆ ವೆಲಾಸಿಟಿ ಅನ್ನೋದು ಟ್ಯಾಂಜೆನ್ಷಿಯಲ್ ಡೈರೆಕ್ಷನಲ್ಲಿ ಇರುತ್ತೆ ಅಂತ ಕರಿತೀವಿ. ಸೊ ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಅಂತ ಕರೆಯೋಣ. ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್. ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಅಂತ ಕರೆಯೋಣ. ನೋಡಿ ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದ್ರೆ ಅದಕ್ಕೆ ಸೆಂಟ್ರಿಪೀಟಲ್ ಫೋರ್ಸ್ ಅನ್ನೋದು ನೆಸೆಸಿಟಿ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್, ದ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್ ಈಸ್ ಗಿವೆನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಈಸ್ ಗಿವೆನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್. ಅಬ್ಸರ್ವ್ ಮಾಡಿ ಇಲ್ಲಿ ಏನಂತ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಫೋರ್ಸ್ ಅನ್ನೋದು ಎಫ್ ಈ ರೀತಿ ಇರುತ್ತೆ ನೋಡಿ. ಇಲ್ಲಿದ್ದಾಗ ಫೋರ್ಸ್ ಅನ್ನೋದು ಹೀಗಿರುತ್ತೆ. ಚಾರ್ಜ್ ಇಲ್ಲಿಗೆ ಬಂದಾಗ ಫೋರ್ಸ್ ಅನ್ನೋದು ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಆಗಿರುತ್ತೆ. ಅದಕ್ಕೆ ನಾವು ಅದನ್ನು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತಾ ಇದ್ದೀವಿ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಸೆಂಟ್ರಿಪೀಟಲ್ ಫೋರ್ಸ್ ಅನ್ನೋದು ಎಮ್ ವಿ ಸ್ಕ್ವೇರ್ ಬೈ ಆರ್ ಆಗಿದ್ದಾಗ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಕ್ಯೂ ವಿ ಬಿ ಆಗಿರುತ್ತೆ. 1 ವಿ ಕ್ಯಾನ್ಸಲ್ ಆಗಿದ್ದಾಗ ನಮಗೆ ಆರ್ ಮಾತ್ರ ಬೇಕಾಗಿರುತ್ತೆ. ಇಟ್ ಈಸ್ ಎಮ್ ವಿ ಬೈ ಕ್ಯೂ ಬಿ ಅಂತ ಬರಿಬಹುದು. ದಿ ಈಸ್ ದ ರೇಡಿಯಸ್ ಅಂತ ನಾವು ಕರಿತೀವಿ. ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್. ಅರ್ಥ ಆಗ್ತದಲ್ವಾ? ಸಿಂಪಲ್ ಆಗಿರುತ್ತೆ. 3 marks ಕ್ವಶನ್ಸ್ ಆಗಿರುತ್ತೆ ನೋಡಿ. ಈಕ್ವೇಷನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಹ ನಿಮಗೆ ಈಸಿಯಾಗೆ ಬರುತ್ತೆ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. obtain the expression for time period of revolution of a charged particle in uniform transverse magnetic field ಅಂತ ಕರೀತಾ ಇದ್ದಾರೆ. ಸೊ ಇಲ್ಲಿ ಒಂದ್ಸರಿ ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತಂದಿದ್ದಾಗ ನಮಗೆ ಗೊತ್ತಿದೆ ಏನು ಅಂತಂದಾಗ ವಿ ನೋ ದ್ಯಾಟ್ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಎಮ್ ವಿ ಡಿವೈಡ್ ಬೈ ಕ್ಯೂ ಬಿ ಅಂತ ತಗೊಳ್ಳೋಣ. ನೋಡಿ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು ನಿಮಗೆ
ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಗಿದ್ದಾಗ ಆ ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತೀವಿ. ಸಿ ಹಿಯರ್ ವಿ ಅನ್ನೋದು ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಆಗಿದ್ದಾಗ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಆರ್ ಅನ್ನೋದು ನಿಮಗೆ ರೇಡಿಯಸ್ ಆಗಿದೆ ಅಂತಂದಾಗ, ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್, ದೆನ್ ವಿ ಕ್ಯಾನ್ ರೈಟ್ ಏನು ಬರಿಬೋದು ನಾವಿಲ್ಲಿ ಅಂತಂದಿದ್ದಾಗ ಟೈಮ್ ಪೀರಿಯಡ್ ಟಿ ಈಸ್ ದ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಟಿ ಈಸ್ ದ ಟೈಮ್ ಪೀರಿಯಡ್. ವಿ ಅನ್ನೋದು ನಿಮಗೆ ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ ನಾವು. ವೆಲಾಸಿಟಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್. ದರ್ಫೋರ್ ಡೆಫಿನೇಷನ್ ಪ್ರಕಾರ ನಮಗೆ ಬೈ ಡೆಫಿನೇಷನ್ ಟೈಮ್ ಪೀರಿಯಡ್ನ ಹೇಗೆ ಬರೀಬೋದು ನಾವು ಅಂತಂದಿದ್ದಾಗ ನೋಡಿ, ಟೈಮ್ ಪೀರಿಯಡ್ ಟಿ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರೀಬಹುದು. ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಬೈ ಸ್ಪೀಡ್ ಅಂದರೆ ವಿ ಅಂತ ಬರಿತಾ ಇದ್ದೀವಿ. therefore ಇಲ್ಲೊಂದ್ಸಲ ಅಬ್ಸರ್ವ್ ಮಾಡಿ, ಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು 2πr ಡಿವೈಡ್ ಬೈ ವಿ ಅಂತ ಬರಿಬಹುದು. ಬಟ್ ವಾಟ್ ಈಸ್ ಆರ್ ಹಿಯರ್? ಆರ್ ಅಂದರೆ ಏನು ಅಂತಂದಾಗ ವಿ ಕ್ಯಾನ್ ರೈಟ್ ಎಮ್ ವಿ ಡಿವೈಡ್ ಬೈ ಕ್ಯೂ ಬಿ ಅಂತ ಬರಿತೀವಿ. ವಿ ಕ್ಯಾನ್ಸಲ್ ಆಗಿದ್ದಾಗ ಟೈಮ್ ಪೀರಿಯಡ್ ಅನ್ನೋದು ನಿಮಗೆ 2πm ಡಿವೈಡ್ ಬೈ ಕ್ಯೂ ಬಿ ಅಂತ ಬರುತ್ತೆ. ದಿಸ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಎ ಪಾರ್ಟಿಕಲ್, ಚಾರ್ಜ್ಡ್ ಪಾರ್ಟಿಕಲ್. ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ ಟೈಮ್ ಪೀರಿಯಡ್ ಅನ್ನೋದು ನಿಮಗೆ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಅಂತ ಬರುತ್ತೆ. ಈಸ್ ಇಂಡಿಪೆಂಡೆಂಟ್, ನಿಮಗೆ MCQಗೆ ಹೆಲ್ಪ್ ಆಗ್ತಾ ಇರುತ್ತೆ. ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್. ಏನದು ಅಂತಂದಾಗ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಯೋಟ್-ಸವರ್ಟ್ಸ್ ಲಾ ಅಂತ ಹೇಳ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಯೋಟ್-ಸವರ್ಟ್ಸ್ ಲಾ ಏನು ಹೇಳುತ್ತಿಲ್ಲ ನಿಮಗೆ ಅಂತಂದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ಹಿಯರ್ ಈ ಬಯೋಟ್-ಸವರ್ಟ್ಸ್ ಲಾ ಅನ್ನೋದು ಏನು ಹೇಳುತ್ತೆ ಅಂತಂದಾಗ, ಒಂದು ಸ್ಟ್ರೈಟ್ ಕಂಡಕ್ಟರ್ ನಾವು ತಗೊಂಡಿರ್ತೀವಿ, ಅದರಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಎಲಿಮೆಂಟ್ ಕ್ಯಾರಿಂಗ್ ಕರೆಂಟ್ ನಾವು ಕನ್ಸಿಡರ್ ಮಾಡಿದಾಗ ಆ ಎಲಿಮೆಂಟ್ ಅನ್ನೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಎಷ್ಟು ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಹೇಳೋದೇ ಬಯೋಟ್-ಸವರ್ಟ್ಸ್ ಲಾ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ಕ್ಯಾರಿಂಗ್ ದ ಕರೆಂಟ್ ಐ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ಸ್ಮಾಲ್ ಎಲಿಮೆಂಟ್, ಇದನ್ನ ಕರೆಂಟ್ ಎಲಿಮೆಂಟ್ ಆಫ್ ಲೆಂತ್ ಡಿ ಎಲ್ ಅಂತ ತಗೊಳ್ತೀವಿ. ಲೆಟ್ ಪಿ ಈಸ್ ಎ ಪಾಯಿಂಟ್, ಲೆಟ್ ಪಿ ಬಿ ಎ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ಹೇಳ್ತಾರೆ. ಸೊ ಥೀಟಾ ಈಸ್ ಆಂಗಲ್ ಮೇಡ್ ಬೈ ದಿಸ್ ಕರೆಂಟ್ ಎಲಿಮೆಂಟ್ ವಿತ್ ದ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಆರ್ ವಿತ್ ದ ಲೈನ್ ಜಾಯಿನಿಂಗ್ ದ ಎಲಿಮೆಂಟ್ ಅಂಡ್ ದ ಪಾಯಿಂಟ್ ಪಿ. ಓಕೆ, ಏನು ಹೇಳ್ತಿದ್ದು ಅಂತಂದಾಗ ಸಿ ಹಿಯರ್ ಬಯೋಟ್-ಸವರ್ಟ್ಸ್ ಲಾ. ಬಯೋಟ್-ಸವರ್ಟ್ಸ್ ಲಾ states that Biots-Savart's law states that the magnetic field due to current element at the point P is first one ನೋಡಿ, directly proportional to current element ಅಂತ ಹೇಳ್ತಾರೆ. current element that is mathematical ಆಗಿ dB ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂಟು ಡಿ ಎಲ್ ಅಂತ ಬರೀಬಹುದು. ಪಿ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಎಲಿಮೆಂಟ್ ಅಂಡ್ ದ ಲೈನ್ ಜಾಯಿನಿಂಗ್ ಅಂತ ಹೇಳ್ಬೋದು. ಅಂಡ್ ದ ಲೈನ್ ಜಾಯಿನಿಂಗ್ ಎಲಿಮೆಂಟ್ ಅಂಡ್ ದ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವೇನಂತ ಬರೀಬೋದು ನೋಡಿ, ಇಲ್ಲಿ ಡಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಸೈನ್ ಟೀಟಾ ಅಂತ ಬರಿಬಹುದು. ಅಷ್ಟೇ ಅಲ್ಲ, ನಿಮಗೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತನೂ ಕರಿಬಹುದು. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. dB ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r² ಅಂತ ಬರಿಬಹುದು. ಇದನ್ನೆಲ್ಲ ಕಂಬೈನ್ ಮಾಡಿದ್ದಾಗ ನಾವು ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರಿತೀವಿ ನಾವು ಅಂತಂದಾಗ ಕಂಬೈನಿಂಗ್ ವಿ ಕ್ಯಾನ್ ರೈಟ್ dB ಈಸ್ ಪ್ರಪೋರ್ಷನಲ್ ಟು IDL sin theta divided by r² ಅಂತ ಬರಿತೀವಿ. So removing the proportionality, we can write some constant, that is μ0/4π ಅಂತ ಬರಿತಾ ಇದೀವಿ. IDL sin theta divided by r² ಅಂತ ಬರಿತಾ ಇದೀವಿ. So what is this μ0 value here? μ0 is called as absolute permeability ಅಂತ ಕರಿತೀವಿ. absolute permeability ಗೊತ್ತಾಯ್ತಲ್ವಾ? So this is the magnetic field, this is the Biot's ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತ ಕರಿಬಹುದು. ಇದನ್ನ ಬೇಸ್ ಮಾಡ್ಕೊಂಡು ನಮಗೆ ಇಂಪಾರ್ಟೆಂಟ್ ಡೆರಿವೇಶನ್ ಇದೆ, ಅದೇನು ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಥಿಂಗ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಏನು ಹೇಳ್ತಾ ಇದ್ರಿ ಇಲ್ಲಿ ನೋಡಿ, ಇಲ್ಲಿ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಅದನ್ನ ಸೆಂಟೆನ್ಸ್ ಅಲ್ಲಿ ನಾವು ಬರೆಯೋಣ ಏನು ಅಂತಂದಾಗ, ಕನ್ಸಿಡರ್ ಎ ಸ್ಟ್ರೈಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಅಂತ ಹೇಳ್ತಾರೆ. ಲೆಟ್ P be a point at a distance r as shown in figure ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಇನ್ಫೈನೈಟ್ ಅಂತಂದಾಗ ಡಾಟ್ ಅಲ್ಲಿ ನಾವು ತೋರಿಸ್ತೀವಿ. P ಅನ್ನೋ ಒಂದು ಪಾಯಿಂಟ್ ತಗೊಳ್ತೀವಿ ಅಟ್ ಎ ಡಿಸ್ಟೆನ್ಸ್ r. ಸೊ ಅಬೌಟ್ ದಿಸ್ ಪಾಯಿಂಟ್ P, ಈ ಪಾಯಿಂಟ್ ಹತ್ರ ನಾವು ಇಮ್ಯಾಜಿನರಿ ಲೂಪ್ನ ಮಾಡ್ತೀವಿ, ಅದನ್ನ ಆಂಪಿಯರಿಯನ್ ಲೂಪ್ ಅಂತ ಕರಿತೀವಿ. ದೇರ್ಫೋರ್ ಬೈ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಏನು ಬರೀಬೋದು ನೋಡಿ, ಇಲ್ಲಿ ಆಂಪಿಯರ್ ಸರ್ಕ್ಯೂಟಲ್ ಲಾ ಪ್ರಕಾರ ನಾವು, ಸೊ ಲೈನ್ ಇಂಟಗ್ರಲ್ ಆಫ್ B.dl becomes equals to μ0 times the current ಅಂತ ಹೇಳ್ತಾರೆ. μ0 times the current enclosed by that loop ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, B.dl ಅಂತ ತಗೊಂಡಿದ್ದಾಗ ಇಲ್ಲಿ ಏನು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, BDL cos theta ಅಂತಂದ್ರೆ ಥೀಟಾ ಡಿ ಅನ್ನೋದು ಯಾವಾಗಲೂ 0 ಡಿಗ್ರಿ ಆಗಿರುತ್ತೆ, ವಿಚ್ ಈಸ್ μ0 I ಅಂತ ಹೇಳ್ಬೋದು. therefore you can write BDL is equals to μ0 into I ಅಂತ ನಾವು ಬರ್ದಿದ್ದಾಗ, ಇಂಟಗ್ರಲ್ DL is equals to μ0 into I. ಇಲ್ಲಿ ನೋಡಿ, ಇಲ್ಲಿ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ DL ಏನು ಬರುತ್ತೆ ನಿಮಗೆ ಅಂತಂದಾಗ ನೋಡಿ, ಇಟ್ ಗಿವ್ಸ್ ಸರ್ಕಂಫರೆನ್ಸ್ ಆಫ್ ದ ಲೂಪ್ ಅಂತ ಹೇಳ್ತಾರೆ. therefore you can write ಏನು ಬರೀಬೋದು ನೋಡಿ, ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 2πr, ಇಸ್ ನಥಿಂಗ್ ಬಟ್ μ0 I ಅಂತ ಬರಿತೀವಿ. ಸೊ B will become equals to μ0 I divided by 2πr. This is the expression for magnetic field. very important ಆಗಿರುತ್ತೆ ಫಾರ್ 3 marks. ಮಿಸ್ ಮಾಡಬೇಡಿ, ಕಾನ್ಸಂಟ್ರೇಟ್ ಮಾಡಿ ಓದಿ, ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಹೇಳುತ್ತೆ ಅಂತಂದಾಗ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್ ಎ ಸಾಲನಾಯ್ಡ್ ಕ್ಯಾರಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಕ್ಯಾರಿಂಗ್ ಕರೆಂಟ್, ಸಾಲನಾಯ್ಡ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಒಂದ್ಸರಿ ವೀಡಿಯೋಸ್ನ ಒಂದ್ಸರಿ ರಿವ್ಯೂ ಮಾಡ್ತಾ ಇರ್ರಿ. ಎಂಟ್ರೆನ್ಸ್ಗೆ ಅಷ್ಟೇ ಅಲ್ಲ, ನಿಮಗೆ ಓಕೆ ನೀಟ್ JE ಲೆವೆಲ್ಗೂ ಸಹ ಹೆಲ್ಪ್ ಆಗ್ತಾ ಇರುತ್ತೆ.
ಆ ರೀತಿ ನಿಮಗೆ ಪಾಯಿಂಟ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೋಂಟ್ ವೇಸ್ಟ್ ದ ಟೈಮ್. ಇಲ್ಲಿ ನೋಡಿ ಕಾಮನ್ ಸ್ಟೋರಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಏನದು ಅಂತಂದಾಗ ಕನ್ಸಿಡರ್ ಎ ಲಾಂಗ್ ಸಾಲನಾಯ್ಡ್ ಅಂತ ಹೇಳ್ತೀವಿ. ಲಾಂಗ್ ಸಾಲನಾಯ್ಡ್ ಕ್ಯಾರಿಂಗ್ ಕರೆಂಟ್ I, carrying the current I as shown in figure ಅಂತ ಹೇಳ್ತೀವಿ ನಾವು. here ಅದನ್ನ ಕನ್ಸಿಡರ್ ಮಾಡಿದ್ದಾಗ ಇದು ನಿಮಗೆ ಕ್ರಾಸ್ ಸೆಕ್ಷನ್ ನ ಮಾತ್ರ ತೋರಿಸ್ತೀವಿ ಡಯಾಗ್ರಾಮ್ ಅಲ್ಲಿ. ಲಾಂಗ್ ಸಾಲನಾಯ್ಡ್ ಕ್ರಾಸ್ ಮಾರ್ಕ್ ಆದ್ರೆ ಕರೆಂಟ್ ಅನ್ನೋದು ಈಗ ಹೋಗ್ತಾ ಇರುತ್ತೆ, ಇಲ್ಲಿ ಡಾಟ್ ಅಂದ್ರೆ ಕರೆಂಟ್ ಬರ್ತಾ ಇರುತ್ತೆ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿದ್ದಾಗ ಸಿ ಹಿಯರ್ ಲೆಟ್ ಕ್ಯಾಪಿಟಲ್ ಎನ್ ಏನಪ್ಪಾ ಅಂತಂದಾಗ ನಂಬರ್ ಆಫ್ ಟರ್ನ್ಸ್ ಅಂತ ಕರೆಯೋಣ. ನಂಬರ್ ಆಫ್ ಟರ್ನ್ಸ್. ಎಲ್ ಈಸ್ ದ ಲೆಂತ್ ಆಫ್ ದ ಸಾಲನಾಯ್ಡ್ ಅಂತ ಕರೆಯೋಣ. ಐ ಈಸ್ ದ ಕರೆಂಟ್. ಐ ಅನ್ನೋದೇನಿಲ್ಲಿ ಕರೆಂಟ್ ಥ್ರೂ ದ ಸಾಲನಾಯ್ಡ್ ಅಂತ ಹೇಳ್ತಾ ಇದ್ದೀವಿ ನೋಡಿ. ಇವಾಗ ಏನ್ ಮಾಡ್ತೀವಿ ನಾವಿಲ್ಲಿ ಅಂತಂದಾಗ ಇಮ್ಯಾಜಿನ್ ಆನ್ ಆಂಪೀರಿಯನ್ ಲೂಪ್ ಅಂತ ಹೇಳ್ತಾ ಇದ್ದಾರೆ. ಆಂಪೀರಿಯನ್ ಲೂಪ್ PQRS as shown ನೋಡಿ. ಇಲ್ಲಿ ಆಂಪೀರಿಯನ್ ಲೂಪ್ ನ ಹೇಗೆ ಬರೀತಾ ಇದೀವಿ ಅಂತ ಒಂದ್ಸರಿ ಯೋಚನೆ ಮಾಡಿ. ಈ ಆಂಪೀರಿಯನ್ ಲೂಪ್ ಅನ್ನೋದು half of the Amperian loop will come inside the solenoid, in half ಅನ್ನೋದು outside the solenoid ಇರುತ್ತೆ ಅಂತ ಹೇಳ್ತೀವಿ ನಾವು. It is PQRS ಅಂತ ಕರಿತೀವಿ. Therefore from what is the Ampere's law ಪ್ರಕಾರ ನಾವೇನು ಬರೀಬಹುದು ನಾವಿಲ್ಲಿ ಅಂತಂದಾಗ ನೋಡಿ, ಅಬ್ಸರ್ವ್ ಮಾಡಿ. by Ampere's law ಏನ್ ಬರೀಬಹುದು ನಾವಿಲ್ಲಿ ಅಂತಂದಾಗ ಇಂಟಗ್ರಲ್ B dot DL ಫ್ರಮ್ PQRS ಅನ್ನೋದು ಹೇಗೆ ಬರೀಬಹುದು ನೋಡಿ. ಇಲ್ಲಿ ಇಟ್ ಇಸ್ ಆಲ್ವೇಸ್ ಬಿ ಈಕ್ವಲ್ ಟು ಇಂಟಗ್ರಲ್ ಫ್ರಮ್ P to Q PDL cos theta ಪ್ಲಸ್ ಇಂಟಗ್ರಲ್ ಫ್ರಮ್ Q to R PDL cos theta ಪ್ಲಸ್ ಇಂಟಗ್ರಲ್ R to S PDL cos theta ಅಂತ ಹೇಳ್ಬೋದು. cos theta ಪ್ಲಸ್ ಇಂಟಗ್ರಲ್ S to P PDL cos theta ಅಂತ ಬರಿತಾ ಇದೀವಿ. PDL cos theta. ಒಂದ್ಸರಿ ನೀವು ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ. along PQ theta is 90 degree. Along PQ theta is equal to 0. QR theta 90 degree. RS 0 ಆಗಿದ್ರು ಸಹ RS ಅನ್ನೋದು ಔಟ್ಸೈಡ್ ಇರೋದ್ರಿಂದ ನಿಮಗೆ ಕರೆಂಟ್ ಅನ್ನೋದು ಎನ್ಕ್ಲೋಸ್ ಆಗಿರಲ್ಲ, ಸೊ ಇಟ್ ವಿಲ್ ಬಿ 0 ಅಂತ ಹೇಳ್ಬೋದು. SP ಅನ್ನೋದು ಅಗೇನ್ 90 ಡಿಗ್ರಿ ಅಂತ ಬರೀಬಹುದು. therefore we can write ಏನು ಬರೀಬಹುದು ನೋಡಿ ಇಲ್ಲಿ, ಇಂಟಗ್ರಲ್ B dot DL or B into DL ನಾವು ಬರೆದಾಗ ಏನಾಗುತ್ತೆ ನೋಡಿ ಇಲ್ಲಿ, ಫ್ರಮ್ PQRS is equal to ಏನಾಗುತ್ತೆ ನೋಡಿ ಇಲ್ಲಿ, ಫಸ್ಟ್ ಒನ್ PQ it is 0 ಆಗಿರುತ್ತೆ. ಸೊ ಫ್ರಮ್ P to Q will get B into DL ಅಂತ ಬರೀಬಹುದು. ಸೊ ಇಲ್ಲಿ ಕಾಸ್ 90 ಡಿಗ್ರಿ ಆಗಿರುತ್ತೆ, ಸೊ ಇಟ್ ಬಿಕಮ್ 0 ನೋಡಿ. RS ಅನ್ನೋದು ಔಟ್ಸೈಡ್ ದ ಫೀಲ್ಡ್ ಆಗಿರುತ್ತೆ, ಇಟ್ ಈಸ್ ಆಲ್ಸೋ ಈಕ್ವಲ್ ಟು 0. again it will become equal to 0. therefore ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಟೋಟಲ್ ಅನ್ನೋದು ನಿಮಗೆ ಇಂಟಗ್ರಲ್ PDL ಫ್ರಮ್ PQRS will become equal to ಇಂಟಗ್ರಲ್
ಬಿ ಡಿ ಎಲ್ ಫ್ರಮ್ ಪಿ ಟು ಕ್ಯೂ ಅಂತ ಬರೀಬಹುದು. ಇಲ್ಲಿ ನೀವು ಬರೆದಿದ್ದಾಗ ಇಂಟಗ್ರಲ್ ಡಿ ಎಲ್ ಫ್ರಮ್ ಪಿ ಟು ಕ್ಯೂ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು ಎಲ್ ಲೆಂತ್ ಆಫ್ ದ ಸಾಲನಾಯ್ಡ್ ಅಂತ ನಾವು ಬರೀಬಹುದು. ಲೆಂತ್ ಆಫ್ ದ ಸಾಲನಾಯ್ಡ್. ಸೊ ಇಟ್ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎಲ್ ಅಂತ ಬರೀಬಹುದು. ಇಟ್ ಇಟ್ ಬಿ ಇಕ್ವೇಶನ್ 1. ಬಟ್ ಇಂಟಗ್ರಲ್ ಪಿ ಕ್ಯೂ ಆರ್ ಎಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ ಪಿ ಡಾಟ್ ಡಿ ಎಲ್ ಅನ್ನೋದು ಆಂಪಿಯರ್ಸ್ ಲಾ ಪ್ರಕಾರ ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟೈಮ್ಸ್ ಐ ಅಂತ ಬರೀಬಹುದು. ಎನ್ ನಂಬರ್ ಆಫ್ ಟರ್ನ್ಸ್ ಇರೋದ್ರಿಂದ ನಿಮಗೆ ಇದನ್ನ ಮ್ಯೂ ನಾಟ್ ಎನ್ ಐ ಅಂತ ಬರೀತು. ಲೆಟ್ ಇಟ್ ಬಿ ಇಕ್ವೇಶನ್ 2. ದೇರ್ಫೋರ್ ಫ್ರಮ್ ಈಕ್ವೇಶನ್ 1 ಆ್ಯಂಡ್ ಈಕ್ವೇಶನ್ 2 ಏನು ಬರೀಬೋದು ನಾವಿಲ್ಲಿ ಅಂತಂದಾಗ ಬಿ ಇಂಟು ಎಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ನಾಟ್ ಕ್ಯಾಪಿಟಲ್ ಎನ್ ಇಂಟು ಐ ಅಂತ ಬರಿತೀವಿ. ನಮಗೆ ಬಿ ಮಾತ್ರ ಬೇಕಾಗಿರುತ್ತೆ. ಸೊ ಮ್ಯೂ ನಾಟ್ ಇಂಟು ಎನ್ ಐ ಬೈ ಎಲ್ ಅಂತ ಬರೀಬೋದು. ಬಟ್ ವಾಟ್ ಈಸ್ ದಿಸ್ ಎನ್ ಬೈ ಎಲ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತಾ ಇದ್ದೀವಿ. ದೇರ್ಫೋರ್ ಯು ಕ್ಯಾನ್ ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸಾಲನಾಯ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ನಾಟ್ ಸ್ಮಾಲ್ ಎನ್ ಇಂಟು ಐ ಅಂತ ಡಿರೈವ್ ಮಾಡಬಹುದು. ಅರ್ಥ ಆಗದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ಕ್ವಶನ್ ನಂಬರ್ ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಎ ಹೈಡ್ರೋಜನ್ ಆಟಮ್ obtain the expression for the Bohr magneton ಅಂತ ಹೇಳ್ತಾ ಇದ್ದಾರೆ. ಬೋರ್ ಮ್ಯಾಗ್ನೆಟಾನ್ ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದರೆ ಇಟ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಅಂತ ಹೇಳ್ತಾ ಇದ್ದೀವಿ. ಇನ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಹೇಗೆ ಡಿರೈವ್ ಮಾಡ್ಬೋದು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೇಮ್ ಕನ್ಸಿಡರ್ ಅಂತ ಹೇಳ್ತೇವೆ ನಾವು. ಕನ್ಸಿಡರ್ ಆನ್ ಎಲೆಕ್ಟ್ರಾನ್ revolving in an orbit of radius r with the speed v ಅಂತ ಕರೆಯೋಣ. with speed v. So see here, let us say this is electron ಅಂತ ಕರೆಯೋಣ with some speed v. ದೇರ್ಫೋರ್ ಏನು ಬರೀಬೋದು ನೋಡಿ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್. ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಿಮಗೆ ಯಾವತ್ತಿಗೆ ಆಗಲಿ ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ಏರಿಯಾ ಅಂತ ಬರೀಬಹುದು. ಸೊ ಕರೆಂಟ್ನ ಹೇಗೆ ತರಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ, ಕರೆಂಟ್ನ ನಾವು ಕ್ಯೂ ಬೈ ಟಿ ಅಂತ ಬರೀಬಹುದು. ಕ್ಯೂ ಒಂದು ಎಲೆಕ್ಟ್ರಾನಿಕ್ ಚಾರ್ಜ್, ಕ್ಯಾಪಿಟಲ್ ಟಿ ಅಂತಂದರೆ ಟೈಮ್ ಪೀರಿಯಡ್, ಅದನ್ನು 2πr/v ಅಂತ ಬರೀಬಹುದು. ಏರಿಯಾನ ನಾವು πr² ಅಂತ ಬರಿತೀವಿ. ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಒಂದ್ಸರಿ ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ. 1r ವಿಲ್ ಆಲ್ಸೋ ಗೆಟ್ ಕ್ಯಾನ್ಸಲ್. ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ E ಇಂಟು VR/2 ಅಂತ ಬರುತ್ತೆ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಪಿಟಲ್ ಎಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಏನು ಬರುತ್ತೆ ಅಂತ ಹೇಳ್ತಾ ಇದೆ ನೋಡಿ ಇಲ್ಲಿ EVR/2 ಆಗಿರುತ್ತೆ. EVR/2. ನಾವು ಏನು ಮಾಡ್ತೀವಿ ನಾವು ಇಲ್ಲಿ ಅಂತಂದಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಮಾಸ್ ಆಫ್ ದ ಎಲೆಕ್ಟ್ರಾನ್. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ. ದೇರ್ಫೋರ್ ಇಟ್ ಈಸ್ ಈಕ್ವಲ್ಸ್ ಟು E ಇಂಟು ME ಇಂಟು V ಇಂಟು R ಡಿವೈಡ್ ಬೈ ME. 2 ಹಾಗೆ ಇರುತ್ತೆ. ಅಬ್ಸರ್ವ್ ಮಾಡಿ ಇಲ್ಲಿ MVR ಏನು ಕೊಡುತ್ತೆ ನಿಮಗೆ? ಇಟ್ ಗಿವ್ಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಂಗುಲಾರ್ ಮೊಮೆಂಟಮ್ನ ರೆಪ್ರೆಸೆಂಟ್ ಮಾಡುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ಎಲ್ E ಇಂಟು ಕ್ಯಾಪಿಟಲ್ L ಡಿವೈಡ್ ಬೈ 2ME ಅಂತ ಬರೀಬಹುದು. ಕ್ಯಾಪಿಟಲ್ L ಅಂದರೆ ಆಂಗುಲಾರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಇಟ್ ಈಸ್ MVR. ಬಟ್ ನಮಗೆ ಬೋರ್ ಕ್ವಾಂಟೈಸೇಷನ್ ರೂಲ್ ಪ್ರಕಾರ ಎಲ್ ಅನ್ನೋದು ನಿಮಗೆ NH/2π ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ ಈಕ್ವಲ್ಸ್ ಟು E/2m
ಇಂಟು NH/2π ಅಂತ ಬರಿತೀವಿ. ಅಂಡ್ ಅವ್ರೇನು ಕೇಳ್ತಾ ಇದ್ದಾರೆ ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ನ ಫಸ್ಟ್ ಆರ್ಬಿಟ್ ಅಂತ ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ತಾ ಇದ್ದಾರೆ. ದೇರ್ ಫೋರ್ ಸಿ ಹಿಯರ್ in hydrogen atom so n is equals to 1 ಅಂತ ಹೇಳ್ಬೋದು. therefore we can write bohr magneton mu b ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ, EH ಡಿವೈಡ್ ಬೈ 2 into 2 4 pi me ಅಂತ ಬರಿತೀವಿ. this is the expression for bohr magneton ಅಂತ ಕರಿತೀವಿ. ಗೊತ್ತಾಗಿದಲ್ವಾ? This is how we can get the expression for Bohr magneton. So let us see the next one. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ 3 marks. ಇದು ಇಲ್ಲ ನೆಕ್ಸ್ಟ್ ಒನ್ ನಿಮಗೆ ಹೇಳ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಡೆಫಿನೆಟ್ ಆಗಿ 3 marks ನಿಮಗೆ ಕೇಳ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ನೋಡಿ, ಇಲ್ಲಿ ಎಕ್ಸ್ಪ್ಲೈನ್ ಹೌ ಟು ಕನ್ವರ್ಟ್ ಎ ಗ್ಯಾಲ್ವನೋಮೀಟರ್ ಇಂಟು ಅಮ್ಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮೀಟರ್ ಗೊತ್ತಾಗಿದಲ್ವ ಹೇಳ್ತಾರೆ ಅಂತ. ಸೊ ಸಿ ಹಿಯರ್, ಇಲ್ಲಿ ಕಾಮನ್ ಆಗಿ ಒಂದು ಸೆಂಟೆನ್ಸ್ ನೀವು ಬರೀಬೇಕೇನು ಅಂತಂದಾಗ, ಬೈ ಕನೆಕ್ಟಿಂಗ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಅದನ್ನು ನಾವು ಶಂಟ್ ಅಂತ ಕರಿತೀವಿ. ಬೈ ಕನೆಕ್ಟಿಂಗ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಶಂಟ್ ಇನ್ ಪ್ಯಾರಲಲ್ ಟು ಗ್ಯಾಲ್ವನೋಮೀಟರ್. in parallel to galvanometer, the galvanometer can be converted into ammeter ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ, ಎಸ್ ಬಿ ದ ಶಂಟ್ ಅಂತ ಕರೆಯೋಣ. ಕ್ಯಾಪಿಟಲ್ G is the galvanometer resistance ಅಂತ ಹೇಳ್ತೀವಿ. ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. I ಅನ್ನೋದೇನಪ್ಪ ನಿಮಗೆ ಅಂತಂದಾಗ, ಇಟ್ ಈಸ್ ಕಾಲ್ಡ್ ಆಸ್ ಮೇನ್ ಕರೆಂಟ್. I ಈಸ್ ದ ಮೇನ್ ಕರೆಂಟ್. I ಸಫಿಕ್ಸ್ G ಅನ್ನೋದೇನು ಅಂತಂದಾಗ ಕರೆಂಟ್ ಇನ್ ಗ್ಯಾಲ್ವನೋಮೀಟರ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ನೋಡಿ, ಇಲ್ಲಿ ಡಯಾಗ್ರಾಮ್ ಕಂಪಲ್ಸರಿ ನೀವು ಹಾಕಲೇಬೇಕಾಗಿರುತ್ತೆ. ಸಿ ಹಿಯರ್, ದಿಸ್ ಇಸ್ ದ ಗ್ಯಾಲ್ವನೋಮೀಟರ್. ಯಾವಾಗಾದರೆ ಈ ಗ್ಯಾಲ್ವನೋಮೀಟರ್ ಪ್ಯಾರಲಲ್ ಆಗಿ ಶಂಟ್ ಸ್ಮಾಲ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವೋ ಆವಾಗ ಈ ಹೋಲ್ ಕನ್ವರ್ಷನ್ ಅನ್ನೋದು ನಿಮಗೆ ಏನಾಗಿರುತ್ತೆ, ಅಮ್ಮೀಟರ್ ಆಗಿ ಕನ್ವರ್ಟ್ ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್, ಅಬ್ಸರ್ವ್ ಮಾಡಿ, ಐ ಅನ್ನೋ ಒಂದು ಕರೆಂಟ್ ನಿಮಗೆ ಎಂಟರ್ ಆಗ್ತಾ ಇದ್ರೆ ಇಲ್ಲಿ IG ಕರೆಂಟ್ ಅನ್ನೋದು ಹೋಗ್ತಾ ಇರುತ್ತೆ. ಇಲ್ಲಿ ಉಳಿದಿರೋ ಕರೆಂಟ್ ಎಷ್ಟಪ್ಪ ನಿಮ್ಗೆ ಇಲ್ಲಿ ಅಂತಂದಾಗ I ಮೈನಸ್ IG ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸಿನ್ಸ್ ನಾವೇನು ಹೇಳ್ಬೋದು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಗ್ಯಾಲ್ವನೋಮೀಟರ್ ಮತ್ತೆ ಶಂಟ್ ಅನ್ನೋದು ಎರಡು ಪ್ಯಾರಲಲ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. therefore we can say that potential across the galvanometer will be equal to potential difference across the shunt ಅಂತ ಹೇಳ್ತಾರೆ. so see here, potential difference across galvanometer ನೋಡಿ, ಇಲ್ಲಿ IG into capital G ಅಂತ ಬರೀಬಹುದು. IG into capital G is equals to I minus IG into S ಅಂತ ಬರಿಬಹುದು. therefore S ವ್ಯಾಲ್ಯೂ ಏನಾಗುತ್ತೆ ನೋಡಿ, ಶಂಟ್ ಅನ್ನೋದು ಏನಾಗುತ್ತೆ ವ್ಯಾಲ್ಯೂ ನಿಮಗೆ, S will become equal to IG into capital G divided by I minus IG ಅಂತ ಹೇಳ್ತಾರೆ. this is the resistance required ಅಂತ ಹೇಳ್ಬೋದು. resistance required to convert the galvanometer into ammeter. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಎಕ್ಸ್ಪ್ಲೈನ್ ಹೌ ಟು ಕನ್ವರ್ಟ್ ಎ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂತ ಹೇಳ್ತಾರೆ. ವೋಲ್ಟ್ ಮೀಟರ್ ಅನ್ನೋದು ಏನು ಅಂತಂದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ನ ಮೆಜರ್ ಮಾಡೋದಕ್ಕಂತ ಡಿವೈಸ್ ಆಗಿರುತ್ತೆ. ಸೊ ಹೇಗೆ ಕನ್ವರ್ಟ್ ಮಾಡ್ಬೋದು ನಾವು
ಅಂತಂದಿದ್ದಾಗ ಸಿಂಪಲ್ ಆಗಿ ನೋಡಿ, ಬೈ ಕನೆಕ್ಟಿಂಗ್ ಎ ವೆರಿ ಹೈ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಬೈ ಕನೆಕ್ಟಿಂಗ್ ಎ ವೆರಿ ಹೈ ರೆಸಿಸ್ಟೆನ್ಸ್ capital R in series with the galvanometer, it can be converted into voltmeter ಅಂತ ಹೇಳ್ತಾರೆ. It can be converted into voltmeter as shown in figure. ಇದೊಂದು ಮಾತು ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ, ಇದೊಂದು ವರ್ಡ್ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಸಿಂಬಲ್ಸ್ ಮೀನಿಂಗ್ ಏನು ಅಂತ ಬರುತ್ತೆ. ಕ್ಯಾಪಿಟಲ್ ಆರ್ ಅನ್ನೋದೇನು ಅಂತಂದಾಗ ಹೈ ರೆಸಿಸ್ಟೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಕ್ಯಾಪಿಟಲ್ ಜಿ ಅನ್ನೋದು ನಿಮಗೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್, ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮಗೆ ಐ ಅನ್ನೋದು ಕರೆಂಟ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ವಿ ಅನ್ನೋದು ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ ನಾವು. ಪೊಟೆನ್ಷಿಯಲ್ ಡಿಫರೆನ್ಸ್ ಟು ಬಿ ಮೆಷರ್ಡ್. ನೋಡಿ, ಡಯಾಗ್ರಾಮ್ ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗಿರುತ್ತೆ ಅಂತಂದ್ಬಿಟ್ಟು. ಹೈ ರೆಸಿಸ್ಟೆನ್ಸ್ ವೆನ್ ಕನೆಕ್ಟೆಡ್ ಟು ಗ್ಯಾಲ್ವನೋಮೀಟರ್. ಯಾವಾಗಾದ್ರೂ ಹೈ ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡಿರ್ತೀವೋ ಅವಾಗ ಇದು ಗ್ಯಾಲ್ವನೋಮೀಟರ್ ಅನ್ನೋದು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಂತನೂ ಹೇಳ್ಬೋದು. ಹಿಯರ್ ಐ ಅನ್ನೋದು ಮೇನ್ ಕರೆಂಟ್ ಆಗಿರುತ್ತೆ. ಕ್ಯಾಪಿಟಲ್ ಆರ್ ಇಸ್ ದ ಥಿಂಗ್, ಇಲ್ಲ ಐ ಜಿ ಅಂತನೂ ಕರಿತೀವಿ, ಬಿಕಾಸ್ ಇಟ್ ಈಸ್ ಪಾಸಿಂಗ್ ಥ್ರೂ ಗ್ಯಾಲ್ವನೋಮೀಟರ್. ಹಾಗಾಗಿ ನಾವೇನು ಬರಿಬೋದು ನೋಡಿ, ಇಲ್ಲಿ ಅಬ್ಸರ್ವ್ ದಿಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ, ಸಿ ಹಿಯರ್ ಐ ಜಿ ಇಂಟು ಕ್ಯಾಪಿಟಲ್ ಆರ್ ಪ್ಲಸ್ ಐ ಜಿ ಇಂಟು ಕ್ಯಾಪಿಟಲ್ ಜಿ ಅಂತ ಬರೀಬೇಕು. ನಮ್ಮ ಇಂಟೆನ್ಷನ್ ಏನು ಅಂತಂದಾಗ ಕ್ಯಾಪಿಟಲ್ ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ದರ್ಫೋರ್ ಅಬ್ಸರ್ವ್ ಮಾಡಿ, ವಿ ಇಸ್ ಈಕ್ವಲ್ಸ್ ಟು ಐ ಜಿನ ಕಾಮನ್ ತೆಗೆದ್ರೆ ನಮಗೆ ಆರ್ ಪ್ಲಸ್ ಜಿ ಅಂತ ಬರುತ್ತೆ. ದರ್ಫೋರ್ ಆರ್ ನ ಹೇಗೆ ಬರಿಬಹುದು ಅನ್ನೋದು ನೋಡಿ. ವಿ ಡಿವೈಡ್ ಬೈ ಐ ಸಫಿಕ್ಸ್ ಜಿ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಜಿ ಅಂತ ಬರಿತೀವಿ ನಾವು. ಇಲ್ಲಿ ನಮಗೆ ಆರ್ ಅಲ್ವಾ ಬೇಕಾಗಿದ್ದು, ಕ್ಯಾಪಿಟಲ್ ಆರ್ ಅನ್ನೋದು ನಿಮಗೆ ವಿ ಬೈ ಐ ಜಿ ಮೈನಸ್ ಕ್ಯಾಪಿಟಲ್ ಜಿ ಅಂತ ಬರಿತಾ ಇದೀವಿ. ದಿಸ್ ಇಸ್ ದ ಹೈ ರೆಸಿಸ್ಟೆನ್ಸ್ ರಿಕ್ವೈರ್ಡ್. ಅಂತ ಹೇಳ್ತೀವಿ. ಗೊತ್ತಾದಲ್ವಾ? ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಇದನ್ನ ಬಿಡಲೇಬೇಡಿ, ಪ್ರಾಕ್ಟೀಸ್ ಮಾಡಿ. ಒಂದು ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದನ್ನು ಬಹಳ ಈಸಿ ಆಗಿರುತ್ತೆ. ಸೊ ಸೀದಾ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ಅಂತನೂ ಹೇಳ್ಬೋದು. 5 ಮಾರ್ಕ್ಸ್ಗೆ ಎಷ್ಟು ಸರಿ ಕೇಳಿದ್ದಾರೆ ಗೊತ್ತಾಗೋದೇ ಇಲ್ಲ. ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ magnetic field at a point on the axis of a circular current loop ಅಂತ ಹೇಳ್ತಾರೆ. ಸರ್ಕ್ಯುಲರ್ ಕರೆಂಟ್ ಲೂಪ್ ಇಟ್ಸ್ ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ಈಸಿ ಕ್ವಶನ್, ಸ್ಟಾರ್ ಕ್ವಶನ್ ಅಂತಾನು ಹೇಳ್ತಾ ಇದೀನಿ. ಡೆಫಿನೆಟ್ ಆಗಿ ಕೇಳ್ತಾರೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೇಗೆ ಇದನ್ನ ಡಿರೈವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಕಾಮನ್ ಸ್ಟೋರಿ ಏನದು ಅಂತಂದಿದ್ದಾಗ, ಸಿ ಹಿಯರ್, ಕನ್ಸಿಡರ್ a coil of radius capital R having capital N number of turns ಅಂತ ಹೇಳ್ತಾರೆ. capital N number of turns carrying current I. Let P be a point at a distance x from
the center, from the center of the coil, from the center of the coil along the axial line, along the axial line ಅಂತ ಹೇಳ್ತಾರೆ, as shown in figure, as shown in figure ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಹೇಗೆ ಡಯಾಗ್ರಾಮ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ. This is a coil ಅಂತ ಕರೆಯೋಣ. This is a coil. Let O be the center ಅಂತ ಕರಿತೀವಿ. This is the axial line ಅಂತ ಹೇಳ್ತಾ ಇದೀವಿ. Let P be a point which is at a distance, which is at a distance of x ಅಂತ ಕರಿತೀವಿ. ಲೆಟ್ ಆರ್ ಅನ್ನೋದೇನಪ್ಪ ನಿಮಗೆ ಅಂತಂದಾಗ ರೇಡಿಯಸ್ ಅಂತ ಹೇಳ್ತೀವಿ. ಲೆಟ್ ಆರ್ ಇಸ್ ಅ ರೇಡಿಯಸ್. ಇವಾಗ ಒಂದು ಸ್ಮಾಲ್ ಎಲಿಮೆಂಟ್ ನಾನು ತಗೊಂಡಿದ್ದಾಗ ಕ್ಯಾರಿಂಗ್ ಕರೆಂಟ್ ಐ ಡಿ ಎಲ್ ಅಂತ ನಾವು ತಗೊಂಡಿದ್ದಾಗ ಈ ಎಲಿಮೆಂಟ್ ಅನ್ನೋದು ಪಾಯಿಂಟ್ ಪಿಗೆ ಎಷ್ಟು ದೂರದಲ್ಲಿರುತ್ತೆ ನಿಮಗೆ? ಇದು ಆರ್, ಇದು ಎಕ್ಸ್ ಆಗಿದ್ದಾಗ ಇದು ನಿಮಗೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. And this will make some angle ಅಂತ ಹೇಳ್ಬೋದು. Let us say this is a phi ಇಲ್ಲ theta ಅಂತ ಕರೆಯೋಣ. And this element, ಈ ಎಲಿಮೆಂಟ್ ಅನ್ನೋದು ಈ ಪಾಯಿಂಟ್ ಪಿ ಹತ್ರ ನಿಮಗೆ ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ, ಡಿ ಬಿ ಅಂತ ಕರೆಯೋಣ. ನೋಡಿ ಈ ಡಿ ಬಿ ಇದು ಫೈ ಅಂತ ಹೇಳಿದ್ರೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಫೈ ಅಂತ ಕರಿಬೋದು. ಅದೇ ರೀತಿ ವೆನೆವರ್ ವಿ ಟೇಕ್ ದ ನೆಕ್ಸ್ಟ್ ಎಲಿಮೆಂಟ್ diametrically opposite element like this will also produce a magnetic field at the point P. ಅಬ್ಸರ್ವ್ ಮಾಡ್ತಾ ಇದೀರಲ್ವಾ ಹೇಳ್ತಾ ಇರೋದು? ಡಿ ಬಿ ಅಂತ ಕರೆಯೋಣ. ಸೊ ದಿಸ್ ಈಸ್ ಫೈ ಅಂತ ನಾವು ತಗೊಂಡ್ರೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಫೈ. ಇವಾಗ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸಿ ಹಿಯರ್, ಹೌ ಕ್ಯಾನ್ ವಿ ರಿಸಾಲ್ವ್ ದಿಸ್ ಫೀಲ್ಡ್ ಅಂತ ಹೇಳ್ತೀನಿ. ವರ್ಟಿಕಲ್ ಡೈರೆಕ್ಷನ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಡಿ ಬಿ ಕಾಸ್ ಫೈ ಅಂತ ಬರುತ್ತೆ, ಇಲ್ಲಿ ನಿಮಗೆ ಡಿ ಬಿ ಕಾಸ್ ಫೈ ಅಂತ ಬರುತ್ತೆ. ಹಾರಿಜಾಂಟಲ್ ಡೈರೆಕ್ಷನ್ನಲ್ಲಿ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಬಿ ಸೈನ್ ಫೈ ಅಂತ ಬರುತ್ತೆ. ಇದನ್ನು ರಿಸಾಲ್ವ್ ಮಾಡಿದ್ರೆ ಇದು ಸಹ ನಿಮಗೆ ಡಿ ಬಿ ಸೈನ್ ಫೈ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ವೆನೆವರ್ ಯು ಅಬ್ಸರ್ವ್ ದ ಡಯಾಗ್ರಾಮ್, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದಾಗ ಡಿ ಬಿ ಕಾಸ್ ಫೈ ಎರಡು ಅಪೋಸಿಟ್ ಡೈರೆಕ್ಷನಲ್ಲಿದೆ. ಹಾಗಾಗಿ ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ. therefore we can say that ಏನು ಹೇಳ್ಬೋದು ನೋಡಿ, ಇಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಮಾಲ್ ಎಲಿಮೆಂಟ್ at the point P is given by ಏನು ಬರುತ್ತೆ ನೋಡಿ, ಇಲ್ಲಿ ಡಿ ಬಿ ಅನ್ನೋದೇನಾಗುತ್ತೆ ಬಯೋಟ್-ಸವರ್ಟ್ಸ್ ಲಾ ಪ್ರಕಾರ ಇಟ್ ಈಸ್ ಮ್ಯೂ ನಾಟ್ ಬೈ 4 ಇಂಟು ಐ ಡಿ ಎಲ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ, ಇಲ್ಲಿ ನಿಮಗೆ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಟ್ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಸೈನ್ ಏನಾಗುತ್ತೆ ನಿಮ್ಗೆ ಇಲ್ಲಿ 90 ಡಿಗ್ರಿ ಆಗಿರುತ್ತೆ. therefore we can write ಡಿ ಬಿ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ಮ್ಯೂ ನಾಟ್ ಬೈ 4 ಇಂಟು ಐ ಇಂಟು ಡಿ ಎಲ್ ಡಿವೈಡ್ ಬೈ ರೂಟು ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಇದನ್ನು ಈಕ್ವೇಶನ್ 1 ಅಂತ ಕರೆಯೋಣ. ನಾವು ಅಬ್ಸರ್ವ್ ದಿಸ್, ಏನು ಬರಿತಾ ಇದ್ದೀವಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಒಂದ್ಸರಿ ಡಯಾಗ್ರಾಮ್ನ ನೀಟಾಗೆ ನೋಡಿದ್ದಾಗ ಡಿ ಬಿ ಕಾಸ್ ಫೈ ಕ್ಯಾನ್ಸಲ್ ಆಗತ್ತೆ. ಸೊ ನೆಟ್ ಫೀಲ್ಡ್ ಅನ್ನೋದು ಯಾವುದರಿಂದ ಅಂತಂದಾಗ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಡಿ ಬಿ ಸೈನ್ ಫೈ ಅಂತ ಕರಿಬಹುದು. ಅರ್ಥ ಆಗ್ತದಲ್ವ ಹೇಳ್ತಾ ಇದ್ದೇನೆ ಅಂತ? therefore we can say that the net field, that is from figure the total magnetic field at the point P
ಈಸ್ ಗಿವೆನ್ ಬೈ ಈಸ್ ಗಿವೆನ್ ಬೈ ಏನಾಗುತ್ತೆ ನೋಡಿ, ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಸಿಗ್ಮಾ 2 ಟೈಮ್ಸ್ ಡಿ ಬಿ ಸೈನ್ ಆಲ್ಫಾ ಅಂತ ಬರಿಬಹುದು. ಆಲ್ಫಾ ಅಲ್ಲ, ನಾವು ಏನಂತ ರೆಪ್ರೆಸೆಂಟ್ ಮಾಡಿದ್ದೀವಿ, ನಾವಿಲ್ಲಿ ಫೈ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಬಿ ಅನ್ನೋದು ಏನಾಗುತ್ತೆ ನೋಡಿ, 2 ಕಾಮನ್ ತೆಗೆದ್ರೆ ನಿಮಗೆ ಸಿಗ್ಮಾ ಡಿ ಬಿ ಸೈನ್ ಫೈ ಅಂತ ಬರಿಬಹುದು. ಸೊ ಬಿ ಅನ್ನೋದು ಏನಾಗುತ್ತೆ ನೋಡಿ, 2 ಇಂಟು ಸಿಗ್ಮಾ. ವಾಟ್ ಇಸ್ ದ ಡಿ ಬಿ ವ್ಯಾಲ್ಯೂ ಹಿಯರ್? ಡಿ ಬಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ μ0/4π ಇಂಟು ಐ ಡಿ ಎಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿತೀವಿ. ಇಂಟು ಸೈನ್ ಫೈನ ಏನಂತ ಬರಿಬೋದು ನೋಡಿ, ಇಲ್ಲಿ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ದಾಗ ಸೈನ್ ಫೈ ಅನ್ನೋದು ನಿಮಗೆ ಕ್ಯಾಪಿಟಲ್ ಆರ್ ಡಿವೈಡ್ ಬೈ ಹೈಪಾಟನಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಫೈ ಅಂದ್ರೆ ಬರೀಬಹುದು ನೋಡಿ, ಇಲ್ಲಿ ಆಪೋಸಿಟ್ ಸೈಡ್ ಕ್ಯಾಪಿಟಲ್ ಆರ್ ಡಿವೈಡ್ ಬೈ ಜಸ್ಟ್ ಹೈಪಾಟನಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. therefore we can write b will become equals to, ಎಲ್ಲ ಕಾಮನ್ ತೆಗಿಯೋಣ. ಸೈನ್ ಫೈ ಅಂದ್ರೆ ಏನಿಲ್ರಿ, ಆರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 1/2 ಅಂತ ಬರಿತೀವಿ. ಸೊ ಕಾನ್ಸ್ಟೆಂಟ್ ಟರ್ಮ್ಸ್ನೆಲ್ಲ ಸಿಗ್ಮಾ ಆಚೆಗೆ ತೆಗಿಯೋಣ. 2 ಇಂಟು μ0/4π ಇಂಟು ಐ ಇಂಟು ಆರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಆಗುತ್ತೆ. ಇಲ್ಲಿ 1 ಇದೆ, 1/2 ಇದೆ, 1 + 1/2 ಇಟ್ ಇಸ್ 3/2 ಇಂಟು ಸಿಗ್ಮಾ ಡಿ ಎಲ್ ಅಂತ ಬರೀಬಹುದು. ಅರ್ಥ ಆಗಿದಲ್ವೇ ಹೇಳ್ತಾ ಇರೋದು? therefore ಹೇಗಾಗುತ್ತೆ ನೋಡಿ, ಇಲ್ಲಿ ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು μ0/4π ಇಂಟು ಐ ಇಂಟು ಆರ್ ಅಲ್ವಾ, 2 ಇಂಟು ಐ ಇಂಟು ಆರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಇಂಟು ಸಿಗ್ಮಾ ಡಿ ಎಲ್. ನಾವು ಎರಡು ಡಯಾಮೆಟ್ರಿಕಲಿ ಆಪೋಸಿಟ್ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿರೋದ್ರಿಂದ ಈ ಸರ್ಕಂಫರೆನ್ಸ್ ಸಿಗ್ಮಾ ಡಿ ಎಲ್ ಅನ್ನೋದು ಏನಾಗಿರುತ್ತೆ ಅಂತಂದರೆ, ಇಟ್ ಜಸ್ಟ್ ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಸರ್ಕಲ್, ದಟ್ ಈಸ್ ಪೈ ಆರ್ ಅಂತ ಬರೀಬಹುದು. ಸೊ therefore we can write ಬಿ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ μ0/4π ಇಂಟು 2π, we can write 2π ಆರ್ ಸ್ಕ್ವೇರ್ ಇಂಟು ಐ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರೀಬಹುದು. therefore this is for one turn ಅಂತ ಹೇಳ್ತೀವಿ. this is for one turn. ನಾನು ಹೇಳ್ತಾ ಇದ್ದೀನಿ n ನಂಬರ್ ಆಫ್ ಟರ್ನ್ಸ್ ಅಂತ ಬರೆದಿದ್ದೀವಿ. ಸೊ ಫಾರ್ n ನಂಬರ್ ಆಫ್ ಟರ್ನ್ಸ್ ಬಿ ಅನ್ನೋದು ಏನಾಗುತ್ತೆ ಅನ್ನೋ ಅಬ್ಸರ್ವ್ ಮಾಡಿ. μ0/4π ಇಂಟು 2π NIR ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು ಅಂತ? ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಅಂತ ಕರಿಬಹುದು. ಇಲ್ಲಿ ನಾವು ಕೇಸಸ್ನ ಅಬ್ಸರ್ವ್ ಮಾಡೋಣ. ಕೇಸಸ್ ಏನದು ಅಂತಂದಾಗ, ಫಸ್ಟ್ ಕೇಸ್, ವೆನ್ ಎಕ್ಸ್ ಈಸ್ ವೆರಿ ಲಾರ್ಜ್, ಪಾಯಿಂಟ್ ಪಿ ಅನ್ನೋದು ರೇಡಿಯಸ್ ಕಂಪೇರ್ ಮಾಡಿದಾಗ ತುಂಬ ದೂರದಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ, ದೆನ್ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ನ ನಾವು ಆರ್ ಸ್ಕ್ವೇರ್ ಅಂತ ರೆಪ್ರೆಸೆಂಟ್ ಮಾಡಬಹುದು. therefore ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. μ0/4π ಇಂಟು 2π NIR ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಈಕ್ವಲ್ಸ್ ಟು, ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಡಿ, 2π 2 ಟೈಮ್ಸ್ ಹೋಗುತ್ತೆ. ಯು ಕ್ಯಾನ್ ರೈಟ್ μ0NIR ಸ್ಕ್ವೇರ್ ಡಿವೈಡ್ ಬೈ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಅಂತ ಬರೀಬಹುದು. ಆರ್ ಕ್ಯೂಬ್. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನಂತ? ಇಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಏನದು ಅಂತಂದಾಗ, ಹಿಯರ್ ಈ ಎಕ್ಸ್ ಅನ್ನೋದು ವೆರಿ ಲಾರ್ಜ್ ಅಲ್ವೇ ಹೇಳ್ತಾ ಇರೋದು ನಾವು. ಎಕ್ಸ್ ಅನ್ನೋದು ಲಾರ್ಜ್ ಅಂತ ತಗೊಂಡಿದ್ದಾಗ ನಿಮಗೆ
ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನೋದು ಎಕ್ಸ್ ಸ್ಕ್ವೇರ್ ಆಗಿರುತ್ತೆ, ಆರ್ ಸ್ಕ್ವೇರ್ ಅಲ್ಲ. ಪ್ಲೀಸ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 pi ಇಂಟು 2 pi ni r ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರೀಬಹುದು. ಕ್ಯಾನ್ಸಲ್ ಆಗುತ್ತೆ, 2 pi 2 ಟೈಮ್ಸ್ ಹೋಗುತ್ತೆ. ದೇರ್ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ನೋಡಿ ಇಲ್ಲಿ, ಮ್ಯೂ ನಾಟ್ ಎನ್ ಐ ಆರ್ ಸ್ಕ್ವೇರ್ ಡಿವೈಡ್ ಬೈ 2x³ ಅಂತ ಬರುತ್ತೆ. ಗೊತ್ತಾದಲ್ವಾ ಹೇಗೆ ಮರಿತಾ ಇದೀವಿ ಅಂತ ಅಂದ್ಬಿಟ್ಟು. ಇದು ಕೇಸ್ 1 ಇದು. ಕೇಸ್ 2 ಏನು ಅಂತಂದಾಗ ಅಟ್ ದ ಸೆಂಟರ್ ಆಫ್ ಎ ಲೂಪ್, ಅಟ್ ದ ಸೆಂಟರ್ ಆಫ್ ಎ ಲೂಪ್. ಸೆಂಟರ್ ಆಫ್ ಎ ಲೂಪ್ ಏನಾಗುತ್ತೆ ಅಂತಂದಾಗ, ಸಿ ಹಿಯರ್, ದಟ್ ಈಸ್ at when x is equal to 0. Therefore, magnetic field at the center becomes equals to, see here, mu naught by 4 pi into 2 pi ni r square divided by r square whole to the power of 3/2 ಅಂತ ಬರೀಬಹುದು. ನೋಡಿ ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನಿರುತ್ತೆ ನೋಡಿ, 2 pi 2 ಟೈಮ್ಸ್ ಕ್ಯಾನ್ಸಲ್ ಆಗಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್ ಬಿಕಮ್ಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎನ್ ಐ ಆರ್ ಸ್ಕ್ವೇರ್ ಡಿವೈಡ್ ಬೈ 2r³ ಅಂತ ಬರುತ್ತೆ. ಆರ್ ಸ್ಕ್ವೇರು ಮತ್ತು ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಓನ್ಲಿ ರಿಮೈನಿಂಗ್ ಏನಿರುತ್ತೆ ನಮಗೆ ಅಂತಂದರೆ ಮ್ಯೂ ನಾಟ್ ಎನ್ ಐ ಡಿವೈಡ್ ಬೈ 2r ಅಂತ ಬರುತ್ತೆ. ದಟ್ ಈಸ್ ಅ ಸ್ಪೆಷಲ್ ಕೇಸ್. ನಿಮ್ ಕ್ವಶನ್ ಕೇಳ್ತಾರೆ ನಿಮಗೆ, ಅಸ್ಯೂಮಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಯಲ್ ಲೈನ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್ ಅಂತ ನಿಮಗೆ ಕೇಳೋದಕ್ಕಂತ ಅವಕಾಶ ಇರುತ್ತೆ. ಸೊ ನೀವು ಅವಾಗ ಏನ್ ಮಾಡಬೇಕು ಅಂತಂದಾಗ ಈಕ್ವೇಶನ್ ಡೈರೆಕ್ಟ್ ಆಗಿ ನೀವು ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ x = 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಮ್ಯೂ ನಾಟ್ ಎನ್ ಐ ಬೈ 2r ಅನ್ನೋ ಈಕ್ವೇಶನ್ ಬರುತ್ತೆ. ಗೊತ್ತಾಯ್ತಲ್ವ ಹೇಳ್ತಾ ಇದ್ದೇನೆ ಅಂತ. ಸೊ ದಿಸ್ ಹೌ ವಿ ಕ್ಯಾನ್ ಗೆಟ್ ಇಟ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಇದು ಅಷ್ಟೇ ನಿಮಗೆ ವೆರಿ 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 ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಫಾರ್ 5 ಮಾರ್ಕ್ಸ್. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಸೊ ಏನು ಹೇಳ್ತಾರೆ ಒಂದ್ಸರಿ ಓದಿ ಇಲ್ಲಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ ದ 2 ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ carrying currents and hence define ampere, the SI unit of current ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ ಹೇಗೆ ಡಿರೈವ್ ಮಾಡಬಹುದು ಅಂತಂದ್ಬಿಟ್ಟು ನೋಡಿ. ಇದನ್ನ ಹೇಗೆ ಡಿರೈವ್ ಮಾಡಬಹುದು ಅಂತ ಒಂದ್ಸರಿ ನೋಡಿ. ಸೇಮ್ ಸ್ಟೋರಿ ಹೇಳ್ಬೇಕೇನು ಅಂತಂದಾಗ, ಕನ್ಸಿಡರ್ ದ ಟೂ ಕಂಡಕ್ಟರ್ಸ್ x and y ಅಂತ ಕರೆಯೋಣ. carrying currents I1 and I2 separated by a distance d, as shown in figure ಅಂತ ಹೇಳ್ತಾರೆ. as shown in figure. ಅಬ್ಸರ್ವ್ ಮಾಡಿ, ದಿಸ್ ಒನ್ ಕಂಡಕ್ಟರ್ x ಅಂತ ಕರೆಯೋಣ, ದಿಸ್ ಅನದರ್ ಕಂಡಕ್ಟರ್ y. ಇಲ್ಲಿ I1 ಕರೆಂಟ್ ಹೋಗ್ತಾ ಇದೆ, ಇಲ್ಲಿ I2 ಕರೆಂಟ್ ಹೋಗ್ತಾ ಇದೆ. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಸಪರೇಷನ್ d ಇರುತ್ತೆ ಅಂತ ಕರೆಯೋಣ. ಲೆಟ್ L ಬಿ ದ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಕರೆಯೋಣ. L ಬಿ ದ ಲೆಂತ್ ಆಫ್ ದ ಕಂಡಕ್ಟರ್ಸ್. ಇವಾಗಿಂದ ಒಂದು ಪಾಯಿಂಟ್ P ಕನ್ಸಿಡರ್ ಮಾಡೋಣ. P ಈಸ್ ಎ ಪಾಯಿಂಟ್ ಆನ್ ದ ಕಂಡಕ್ಟರ್ Y. Q ಈಸ್ ದ ಪಾಯಿಂಟ್ ಆನ್ ದ ಕಂಡಕ್ಟರ್ X. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಥಿಂಗ್ ಮಾಡಿ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at the point P due to X is given by
ಏನು ಬರುತ್ತೆ ನೋಡಿ, ಲೆಟ್ ಅಸ್ ಸೇ ಇದನ್ನ BX ಅಂತ ಕರೆಯೋಣ, ಇಲ್ಲ B1 ಅಂತಾನೆ ಕರೆಯೋಣ, ಈಸಿಯಾಗಿರುತ್ತೆ. ಇಟ್ ಈಸ್ ಈಕ್ವಲ್ಸ್ ಟು ಸ್ಟ್ರೈಟ್ ಕಂಡಕ್ಟರ್ ತಾನೇ ಇದು ನಿಮಗೆ μ0 I1 ಡಿವೈಡ್ ಬೈ 2πd ಅಂತ ಬರಿಬಹುದು. ಇವಾಗ ಈ ಪಾಯಿಂಟ್ ಹತ್ರ ನೀವು ಯಾವ ಕಂಡಕ್ಟರ್ನ ಪ್ಲೇಸ್ ಮಾಡಿದ್ದೀವಿ, ಕಂಡಕ್ಟರ್ ವೈನ ಪ್ಲೇಸ್ ಮಾಡಿದ್ದೀವಿ. ಹಾಗಾಗಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಈ ವೈ ಕಂಡಕ್ಟರ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಸೊ ಏನೋ ಫೋರ್ಸ್ ಅನ್ನೋದು ನೋಡೋಣ. ದೇರ್ಫೋರ್ ವಾಟ್ ಈಸ್ ದ ಫೋರ್ಸ್ ಆನ್ ದ ಕಂಡಕ್ಟರ್ ವೈ? Force on the conductor Y, okay, due to B1. It is represented by, let us say, force on X due to Y. Sorry, symbol na change martini nodi. Force on Y due to X. It is equals to, observe ಮಾಡಿ, B1 into I2 into L anta ಬರಿಬಹುದು. What is B1 value here? ನೋಡಿ, B1 ಅಂತಂದಾಗ μ0 I1 divided by 2π into D, I2 into L. Let it be equation 1. In the same manner, similarly, what is the field? Field at the point Q, due to Y, ಅದನ್ನ B2 ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ಅದು ನಮಗೆ μ0 into I2 divided by 2πd ಅಂತ ಬರೆಯುತ್ತೆ. ದೇರ್ಫೋರ್ ಈ ಪಾಯಿಂಟ್ Q ಹತ್ರ X ಅನ್ನೋ ಒಂದು ಕಂಡಕ್ಟರ್ ಪ್ಲೇಸ್ ಮಾಡಿದ್ದೀವಿ. ಹಾಗಾಗಿ ವಾಟ್ ಈಸ್ ದ ಫೋರ್ಸ್ ಆನ್ X? ಫೋರ್ಸ್ ಆನ್ X ಡ್ಯೂ ಟು ದ ಫೀಲ್ಡ್, B2 ಅಂತ ಕರಿತೀವಿ, ಈಸ್ ಗಿವೆನ್ ಬೈ ಫೋರ್ಸ್ ಆನ್ X ಡ್ಯೂ ಟು Y, ವಿಚ್ ಈಸ್ ಈಕ್ವಲ್ಸ್ ಟು ಏನು ಬರಿಬೋದು ನೋಡಿ ಇಲ್ಲಿ, B2 ಇಂಟು I1 into L ಅಂತ ಬರೀಬಹುದು. What is this B2 value? Force on X divided due to Y. It is equals to B2 ಅಂತಂದಾಗ μ0 into I2 divided by 2πd into I1 into L ಅಂತ ಬರೀಬಹುದು. Is it right? Let it be equation 2. ಒಂದ್ಸರಿ ಅಬ್ಸರ್ವ್ ಮಾಡಿ, ಫ್ರಮ್ equation 1 and equation 2 we can say fxy ಅನ್ನೋದು ನಿಮಗೆ fyx ಆಗಿರುತ್ತೆ. ಅದನ್ನ f ಅಂತ ನಾವು ಕರೆಯೋಣ. we can write μ0 by 2π into I1 I2 by D into L ಅಂತ ಬರೀಬಹುದು. ಕರೆಕ್ಟ್ ಅಲ್ವಾ? ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಈ ಒಂದು ಈಕ್ವೇಷನ್ನ ನಾವು ಏನು ಮಾಡ್ತೀವಿ ಅಂತಂದರೆ, ವಿಲ್ ಮಲ್ಟಿಪ್ಲೈ ದಿಸ್ ಈಕ್ವೇಷನ್ ಬೈ 2 and divide by 2. So therefore observe ಮಾಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. Therefore f will become equals to μ0 by 4π into 2 I1 I2 into L divided by D ಅಂತ ಬರೀಬಹುದು. ಅರ್ಥ ಆಗಿದಲ್ವಾ? ಸೊ therefore they will ask, ಇನ್ನೊಂದು ಕೆಲವೊಂದ್ಸರಿ ನಿಮ್ಗೆ ಕೇಳ್ತಾರೆ ಏನಂತಂದಾಗ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕೇಳ್ತಾರೆ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಈಸ್ ಗಿವೆನ್ ಬೈ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅನ್ನೋದು ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಗಿವೆನ್ ಬೈ, ಸೊ ಏನಾಗುತ್ತೆ ನೋಡಿ ಇಲ್ಲಿ, ಎಫ್ ಬೈ ಎಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು μ0 by 4π into 2 I1 I2 ಡಿವೈಡ್ ಬೈ ಡಿ ಅಂತ ಬರಿತೀವಿ. ಸೊ ಇಲ್ಲಿ ಫೋರ್ಸ್ ಅನ್ನೋದು ಹೇಗೆ ಆಕ್ಟ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಅಪ್ಲೈಯಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇಲ್ಲಿ ನೋಡಿ ಪಾಯಿಂಟ್ ಪಿ ಹತ್ರ ನಿಮಗೆ ಫೋರ್ಸ್ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಇಟ್ ಈಸ್ ಆಸ್ ಶೋನ್ ಅಂತ ಹೇಳ್ತಾ ಇದೀವಿ. ಅದೇ ಪಾಯಿಂಟ್ ಕ್ಯೂ ಹತ್ರ ಅಂದ್ರೆ ಎಕ್ಸ್ ಮೇಲೆ ಫೋರ್ಸ್ ಅನ್ನೋದು ಯಾವಾಗಲೂ ಹೇಗಿರುತ್ತೆ, ಇಟ್ ಈಸ್ ಗಿವೆನ್ ಬೈ ಎಫ್ ಎಕ್ಸ್ ವೈ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಗೊತ್ತಾಯ್ತು ನಿಮಗೆ ಅಂತಂದಾಗ ದಿಸ್ ಈಸ್ ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತೀವಿ. ಇಲ್ಲಿ ಬಿಕಾಸ್ ಆಫ್ ದಿಸ್ ಎಕ್ಸ್ ಫೀಲ್ಡ್ ಅನ್ನೋದು ಇನ್ವರ್ಡ್ ಆಗಿರುತ್ತೆ, ಅದನ್ನ B1 ಅಂತ ಕರಿತೀವಿ. ಬಿಕಾಸ್ ಆಫ್ ದಿಸ್ ವೈ ಫೀಲ್ಡ್ ಅಟ್ ದ ಪಾಯಿಂಟ್ ಕ್ಯೂ ಅನ್ನೋದು ಔಟ್ವರ್ಡ್ ಆಗಿರುತ್ತೆ, ಇದನ್ನ B2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ಸೊ ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಹೇಳ್ತಾ ಇದ್ದಾರೆ. therefore how can you do it ನೋಡಿ, ಅಬ್ಸರ್ವ್ ಮಾಡಿ.
Observe the equation. Definition of ampere. Definition of ampere. Think ಮಾಡಿ. We know if L is equals to 1 meter, I1 is equal to I2 is equal to is to 1 ampere, and distance between the two conductors is also equals to 1 meter. ಆವಾಗ ಫೋರ್ಸ್ ಅನ್ನೋದೇನಾಗುತ್ತೆ ಅಂತಂದಾಗ ಇದು F will become equals to, ಅಬ್ಸರ್ವ್ ಮಾಡಿ, μ0/4π ಅಂತಂದ್ರೆ 10 to the power of -7 into 2 ಅಂತ ಬರುತ್ತೆ, ನ್ಯೂಟನ್ ಪರ್ ಮೀಟರ್. ದೇರ್ಫೋರ್ ಆಂಪಿಯರ್ ನ ಹೇಗೆ ಡಿಫೈನ್ ಮಾಡಬಹುದು ನಾವು ಅಂತಂದಾಗ, ಆಂಪಿಯರ್ ಈಸ್ ದಟ್ ಕರೆಂಟ್. ಆಂಪಿಯರ್ ಈಸ್ ದಟ್ ಕರೆಂಟ್. Ampere is that current flowing through the conductors, flowing through the conductors, flowing through the conductors, carrying the current, carrying the unit current, carrying unit current, separated by 1 meter distance, separated by 1 meter distance, okay, have the force equal to, have the force equal to 2 into 10 to the power of -7 Newton per meter ಅಂತ ಹೇಳ್ತಾರೆ. This is called ampere. This is called ampere. ಗೊತ್ತಾಯ್ತಲ್ವಾ ಹೇಗೆ ಡಿರೈವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನದು ಅಂತಂದ್ರೆ, obtain the expression for the torque acting on a rectangular current loop placed in a uniform magnetic field ಅಂತ ಹೇಳ್ತಾ ಇದ್ದಾರೆ. ಟಾರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್. ಫಾರ್ 3 ಮಾರ್ಕ್ಸ್ ಕೇಳ್ತಾರೆ ಜನರಲ್ ಆಗಿ, ಒಂದೊಂದ್ಸರಿ 5 ಮಾರ್ಕ್ಸ್ ಕೇಳತಕ್ಕಂಥ ಅವಕಾಶ ಇರುತ್ತೆ. ಸೊ ಏನ್ ಬರೀದ್ರಿ ಇಲ್ಲಿ ನಾವು, ಕಾಮನ್ ಸ್ಟೋರಿ. ಸಿ ಹಿಯರ್, ಕನ್ಸಿಡರ್ ಎ ರೆಕ್ಟ್ಯಾಂಗುಲರ್ ಲೂಪ್, ಕನ್ಸಿಡರ್ ಎ ರೆಕ್ಟ್ಯಾಂಗುಲರ್ ಲೂಪ್, ಓಕೆ, PQRS having length L and breadth B and breadth B, placed in a uniform magnetic field ಅಂತ ಹೇಳ್ತಾರೆ. uniform magnetic field as shown in figure ಅಂತ ಹೇಳಿ. ಸೊ ಅಬ್ಸರ್ವ್ ಮಾಡಿ, this is the north pole of a bar magnet, this is south pole of a bar magnet. ನಾವಿಲ್ಲಿ ಕಾಯಿಲ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. let us say I is the current flowing through it. ಅಬ್ಸರ್ವ್ ಮಾಡಿ, ಇದನ್ನ PQRS ಅಂತ ಬರೀಬಹುದು. ಸೊ ಅಬ್ಸರ್ವ್ ಮಾಡಿ, ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನಾವು ಅಪ್ಲೈ ಮಾಡಿದ್ದಾಗ ಇದ್ರ ಮೇಲೆ ನಿಮಗೆ ಸಿ ಹಿಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಇರುತ್ತೆ. ಅಬ್ಸರ್ವ್ ಮಾಡಿ, ಎಫ್ ಕರೆಂಟ್ ಅನ್ನೋದು ಹೇಗೆ ಹೋಗ್ತಾ ಇದೆ ನಿಮ್ಗೆ ಇಲ್ಲಿ, ಕರೆಂಟ್ ಈಸ್ ಗೋಯಿಂಗ್ ಥ್ರೂ ದಟ್ ಲೈಕ್ ದಿಸ್, ದ ಫೋರ್ಸ್ ವಿಲ್ ಬಿ ಆಕ್ಟಿಂಗ್ ಇನ್ವರ್ಡ್ಸ್ ಅಂತ ಹೇಳ್ತಾರೆ. ಈಸ್ ಎಫ್. ಇದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಇಟ್ ವಿಲ್ ಆಕ್ಟ್ ಔಟ್ವರ್ಡ್ಸ್, ಹೀಗಿರುತ್ತೆ ನಿಮಗೆ. therefore what is the force? Force acting on the loop, F will become equals to, we can write B into I into L ಅಂತ ಬರೀಬಹುದು. B into I into L. ನೋಡಿ, L ಅಂದ್ರೆ ಇಲ್ಲಿ ಅಂತ ಅಬ್ಸರ್ವ್ ಮಾಡಿ, L is the length of the thing and B is the breadth of the loop ಅಂತ ಕರೀತಾರೆ. therefore we can say that ಏನ್ ಬರೀಬಹುದು ನೋಡಿ ಇಲ್ಲಿ, therefore ಟಾರ್ಕ್ ಅನ್ನೋದು ಏನಾಗುತ್ತೆ ಅಂತಂದಾಗ, ಟಾರ್ಕ್ tau will become equals to force into
ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ದೇರ್ಫೋರ್ ಟಾರ್ಕ್ ಅನ್ನೋದಾಗ ನೋಡ್ರಿ, ವಾಟ್ ಇಸ್ ದಿಸ್ ಫೋರ್ಸ್ ಹಿಯರ್? BIL ಅಲ್ವಾ? BIL ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದು B sin theta ಅಂತ ಹೇಳ್ಬೋದು. ವೇರ್ theta is the angle. Theta is the angle between the field and the length ಅಂತ ಹೇಳ್ಬೋದು. That is breadth. So by removing this ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, torque becomes equals to see here B into I into L into B sin theta ಅಂತ ಬರೀಬಹುದು. So what is this L into B? It will give what is the area ಅಂತ ಹೇಳ್ಬೋದು, sin theta. But what is this value of this I into A? We call it as a magnetic moment ಅಂತ ಕರಿತೀವಿ, magnetic moment. Therefore ಟಾರ್ಕ್ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ I into A ನ M ಅಂತ ಬರಿತಾ ಇದ್ದೀನಿ, MB sin theta ಅಂತ ಬರಿತಾ ಇದೀವಿ. ಫಾರ್ see here ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗುತ್ತೆ ಅಂತಂದಾಗ, ಇಲ್ಲ ಅಂತಂದಾಗ ವೆಕ್ಟಾರ್ ಫಾರ್ಮ್ ಅಲ್ಲಿ ನಾನು ಬರೆದು ತೋರಿಸ್ತೀನಿ. ಇನ್ ವೆಕ್ಟಾರ್ ಫಾರ್ಮ್ ಟಾರ್ಕ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು M ವೆಕ್ಟಾರ್ ಕ್ರಾಸ್ B ವೆಕ್ಟಾರ್ ಅಂತ ಗೊತ್ತಾಯ್ತಲ್ವಾ? ಇದರಲ್ಲಿ ನಿಮಗೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ನಿಮ್ಗೆ ಕೇಳ್ತಾ ಇರ್ತಾರೆ. ಏನದು ಅಂತಂದ್ರೆ, ಸಿ ಹಿಯರ್ ಕೇಸ್ 1, I'll explain under the cases. ಕೇಸ್ 1 ನೋಡಿ, when theta is equal to 0, then we can write torque ಅನ್ನೋದು it becomes equal to 0. ಯಾಕೆ ಅಂತಂದ್ರೆ sin 0 becomes equal to 0. Case 2, when theta is equal to 90 degrees, ಅವಾಗ ಏನಾಗುತ್ತೆ ಅಂತಂದಾಗ ಟಾರ್ಕ್ ಅನ್ನೋದು ನಿಮಗೆ M into B sin 90. sin 90 is 1 ಅಲ್ವಾ? ಹಾಗಾಗಿ ಇಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂತ ಬರೀಬಹುದು. ಇಸ್ ದ ಕೇಸಸ್. ಅಂದರೆ ಇದು ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು, and this will become minimum ಅಂತನೂ ಹೇಳ್ಬೋದು. ಅರ್ಥ ಆಯ್ತಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಅ ಟಾರ್ಕ್ ಅಂತ ಹೇಳ್ತೀವಿ. Now let us see the next one, that is with a neat labeled diagram explain the working of moving coil galvanometer ಅಂತ ಹೇಳ್ತಾರೆ. I'll give the theory of moving coil galvanometer. First of all, ಇದರ ಪ್ರಿನ್ಸಿಪಲ್ ಏನು ಅಂತ ನೋಡೋಣ. ಪ್ರಿನ್ಸಿಪಲ್, ವೆರಿ ಸಿಂಪಲ್ ಪ್ರಿನ್ಸಿಪಲ್. ಏನು ಅಂತಂದಾಗ, when a current carrying loop or when a current loop is placed in uniform magnetic field, it experience ಅಂತ ಹೇಳ್ತಾರೆ. it experience torque. This is the principle of moving coil galvanometer. ಇನ್ನು ಕನ್ಸ್ಟ್ರಕ್ಷನ್ ಬಗ್ಗೆ ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. This consists of a coil containing n number of turns ಅಂತ ಹೇಳ್ತಾರೆ, which is pivoted with the help of a spring at the center of a soft iron core ಅಂತ ಹೇಳ್ತಾ ಇದ್ದಾರೆ. It is placed in the uniform magnetic field, that is the radial magnetic field produced by horseshoe magnet. horseshoe magnet ಪ್ರೊಡ್ಯೂಸ್ ಮಾಡತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದನ್ನ ಪ್ಲೇಸ್ ಮಾಡ್ತಾ ಇದೀವಿ. ಈ ಒಂದು ಕಾಯಿಲ್ಗೆ there is a pointer connected to this coil. The pointer can move over a circular scale as shown in figure. ಗೊತ್ತಾಗಿದಲ್ವಾ? So what is the theory? ಸೊ ಏನ್ ಹೇಳುತ್ತೆ ಅಂತ ಅನ್ಸರಿ ಅಬ್ಸರ್ವ್ ಮಾಡಿ. See here,
ಅದಕ್ಕೂ ಮುಂಚೆ ಬರೆಯೋಣ. ಲೆಟ್ ಎನ್ ಅನ್ನೋದೇನು ಅಂತಂದಾಗ ಇಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಅಂತ ಹೇಳೋಣ. ಇಟ್ ಈಸ್ ನಂಬರ್ ಆಫ್ ಟರ್ನ್ಸ್. ಐ ಈಸ್ ದ ಕರೆಂಟ್. ಐ ಈಸ್ ದ ಕರೆಂಟ್ ಥ್ರೂ ದ ಕಾಯಿಲ್. current through the coil. Capital A is the area of the coil. Area of a coil ಅಂತ ಕರಿತಾ ಇದೀವಿ. B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಕರಿತಾ ಇದೀವಿ. See here, ಯಾವಾಗಾದ್ರೆ ಈ ಒಂದು ಕಾಯಿಲ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇಸ್ ಮಾಡ್ತೀವೋ ದಟ್ ಕಾಯಿಲ್ ಅನ್ನೋದು ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ. ಅದನ್ನ ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂತ ಕರಿತೀವಿ. ಸೊ ಸಿ ಹಿಯರ್, ದ ಡಿಫ್ಲೆಕ್ಟಿಂಗ್ ಟಾರ್ಕ್ ಈಸ್ ಗಿವೆನ್ ಬೈ, ಏನಾಗಿರುತ್ತೆ ನೋಡಿ, ಈಸ್ ಗಿವೆನ್ ಬೈ ಟೌ ಡಿ ಅಂತ ಬರೆದಿರ್ತೀನಿ. ಇಟ್ ಈಸ್ ಈಕ್ವಲ್ಸ್ ಟು NIAB ಸೈನ್ ಟೀಟಾ ಅಂತ ಬರೀಬಹುದು. NIAB ಸೈನ್ ಟೀಟಾ. ಇಲ್ಲ ಟೀಟಾನ 90 ಡಿಗ್ರಿ ಆಗಿರುತ್ತೆ, ಮ್ಯಾಕ್ಸಿಮಮ್ ಅಂತ ಕರೆಯೋಣ. ಈಕ್ವೇಶನ್ 1. ಸೊ ಯಾವಾಗಾದರೆ ನಿಮಗೆ ಡಿಫ್ಲೆಕ್ಟಿಂಗ್ ಟಾರ್ಕ್ ಅನ್ನೋದಿರುತ್ತೋ, ಈ ಕಾಯಿಲ್ ಅನ್ನೋದು ಸ್ಪ್ರಿಂಗ್ ಮೇಲೆ ಪ್ಲೇಸ್ ಮಾಡಿರ್ತೀವಿ. ಹಾಗಾಗಿ ಈ ಸ್ಪ್ರಿಂಗ್ ಅನ್ನೋದು ಟ್ವಿಸ್ಟ್ ಆಗಿರುತ್ತೆ. ಆ ಟೀಟಾ ಇಸ್ ಅ ಟ್ವಿಸ್ಟ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್. ದೆನ್ ಇಟ್ ವಿಲ್ ಆಲ್ಸೋ ಹ್ಯಾವ್ ಎ ರೆಸ್ಟೋರಿಂಗ್ ಟಾರ್ಕ್. ಏನಾಗುತ್ತೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. So what is the, if theta is the twist, produced in the spring, then restoring torque tau suffix r will be proportional to theta, or it is given by k theta ಅಂತ ಬರೀಬಹುದು. ವೇರ್ k ಅನ್ನೋದೇನಪ್ಪ ಅಂತಂದಾಗ ಇದನ್ನ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಅಂತನೂ ಕರೀತಾರೆ. ಕಪಲ್ ಪರ್ ಯೂನಿಟ್ ಟ್ವಿಸ್ಟ್. ಲೆಟ್ ಇಟ್ ಬಿ equation 2. therefore at equilibrium ಏನಾಗಿರುತ್ತೆ, ಕಾಯಿಲ್ ಅನ್ನೋದು ಯಾವಾಗ ಈಕ್ವಿಲಿಬ್ರಿಯಂ ಬಂದಿರುತ್ತೋ ಡಿಫ್ಲೆಕ್ಟಿಂಗ್ ಟಾರ್ಕ್ ಅನ್ನೋದು ರೆಸ್ಟೋರಿಂಗ್ ಟಾರ್ಕ್ ಈಕ್ವಲ್ ಆಗಿರುತ್ತೆ. therefore NIAB will become equals to k into theta ಅಂತ ಬರೀಬಹುದು. therefore ನೋಡಿ, ಥೀಟಾ ಅನ್ನೋದು ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಥೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು, ಥೀಟಾ ಅನ್ನೋದು ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಟ್ ಈಸ್ NAB ಬೈ K ಇಂಟು I ಅಂತ ಬರಿತೀವಿ. ಇಲ್ಲ ಆರ್ ಕರೆಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು K ಡಿವೈಡ್ ಬೈ NAB ಇಂಟು ಥೀಟಾ ಅಂತ ಬರಿಬೋದು. ಫಾರ್ ಎ ಗಿವೆನ್ ಗ್ಯಾಲೋನೋಮೀಟರ್ K ಕಾನ್ಸ್ಟೆಂಟ್ ಆಗಿರುತ್ತೆ, NAB ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. therefore we can say that current is directly proportional to theta. ಅಂದ್ರೆ the deflection produced in the galvanometer is directly proportional to the current flowing through the galvanometer ಅಂತ ಹೇಳ್ತಾರೆ. This is the theory and working of moving coil galvanometer. ಗೊತ್ತಾಗಿದಲ್ವಾ? Now let us see the few important numerical problems. ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಒಂದ್ಸರಿ ಓದಿ ಪ್ರಾಬ್ಲಮ್ನ. ಪ್ಲೀಸ್ ರೀಡ್ ದ ಕ್ವಶನ್. ಪ್ರಾಬ್ಲಮ್ ಒಂದ್ಸರಿ ಓದಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ನೋಡಿ, ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಒಂದ್ಸರಿ ನೋಡಿ. ಏನೇನು ಕೊಟ್ಟಿದ್ದಾರೆ ಅಂತ ಥಿಂಕ್ ಮಾಡಿ. ಸೊ ಪ್ರಾಬ್ಲಮ್ನ 1 or 2 ಟೈಮ್ಸ್ ಒಂದ್ಸರಿ ಓದಿದ್ರೆ ನಮಗೆ ಡೇಟಾ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಎ ಕರೆಂಟ್ ಆಫ್ 1 ಆಂಪಿಯರ್ ಈಸ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯುಲರ್ ಲೂಪ್ ಅಂತ ಹೇಳ್ತಾ ಇದ್ದಾರೆ ಆಫ್ 100 mm ರೇಡಿಯಸ್. 100 mm ರೇಡಿಯಸ್. ಸೊ ಇಲ್ಲಿ ಡೇಟಾ ಬರಿತಾ ಇದ್ದೀನಿ ನೋಡಿ. ಕರೆಂಟ್ ಅನ್ನೋದು 1 ಆಂಪಿಯರ್ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ದ ಲೂಪ್ ಅನ್ನೋದು ನಿಮಗೆ 100 millimeter ವಿಚ್ ಈಸ್ ಈಕ್ವಲ್ಸ್ ಟು 0.1 ಅಂತನೂ ಬರೀಬಹುದು, ಮೀಟರ್ ಅಂತಂದ್ಬಿಟ್ಟು. ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 100 millimeter ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ ಅನ್ನೋದು ಸಹ ನಿಮಗೆ ಕೊಟ್ಟಿದ್ದಾರೆ
100 millimeter, which is nothing but 0.1 meter ಅಂತ ಹೇಳಿ ಫ್ರಮ್ ದ ಸೆಂಟರ್ ಆಫ್ ದಿಸ್ ಲೂಪ್ ಆನ್ ಇಟ್ಸ್ ಆಕ್ಸಿಸ್ ಡ್ಯೂ ಟು ದಿ ಕರೆಂಟ್ ಲೂಪ್ ಅಂತ ಹೇಳ್ತಾರೆ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದಿಸ್ ಲೂಪ್. ನಮಗೆ ಗೊತ್ತಿದೆ, ಸಿ ಹಿಯರ್, ಇದು ಕರೆಂಟ್ ಲೂಪ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಗಿರುತ್ತೆ. ಓಕೆ, ಎಕ್ಸ್ ಅನ್ನೋದು ಪಾಯಿಂಟ್ ಆಗಿರುತ್ತೆ. ಎಕ್ಸ್ ಪಿ ಇಸ್ ದ ಪಾಯಿಂಟ್, ಲೆಟ್ ಇಟ್ ಬಿ. ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಬಿ. ಎಕ್ಸ್ ಆರ್ ಎರಡು ನಮಗೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ರಿಲೇಷನ್ ಏನು ಅಂತಂದ್ರೆ, ವಿ ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ಆನ್ ದ ಆಕ್ಸಿಯಲ್ ಲೈನ್ ವಿಲ್ ಬಿಕಮ್ ಈಕ್ವಲ್ಸ್ ಟು μ0/4π ಇಂಟು, ನೋಡಿ ಇಲ್ಲಿ 2π I ಇಂಟು ಆರ್ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿಕೊಳ್ಳಿ, ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೀವೇ ಹೇಳಿ. ಸೊ 2π 2 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಥಿಂಕ್ ಮಾಡಿ, ಬಿ ಅಟ್ ದ ಪಾಯಿಂಟ್ ಪಿ ಬಿಕಮ್ಸ್ ಈಕ್ವಲ್ಸ್ ಟು 4π ಇಂಟು 10 to the power of -7 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಐ. ಐ ಅಂದರೆ 1 ಆಂಪಿಯರ್ ಅಂತ ಕೊಟ್ಟಿದ್ದಾರೆ, ಇಂಟು 1 ಇಂಟು ಆರ್ ಸ್ಕ್ವೇರ್ ಅಂತಂದರೆ 0.1 ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಡಿವೈಡ್ ಬೈ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ 2 ಇರುತ್ತೆ ಇನ್ನು ನಿಮಗೆ. 2 ಇಂಟು ಆರ್ ಸ್ಕ್ವೇರ್ ಅಂತಂದರೆ 0.1 ಹೋಲ್ ಸ್ಕ್ವೇರ್ ಪ್ಲಸ್ 0.1 ಹೋಲ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರಿಬೋದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ನೀವು ನೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ಈ ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ ಅಂತಂದಿದ್ದಾಗ, ಸಿ ಹಿಯರ್ ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಸ್ 2π/3 ಮೈಕ್ರೋ ಟೆಸ್ಲಾ ಅಂತ ಬರಬೇಕು. ಒಂದ್ಸರಿ ಚೆಕ್ ಮಾಡಿ. ಸೊ ಸೆಕೆಂಡ್ ಕ್ವಶನ್ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಅಟ್ ದ ಸೆಂಟರ್ ಅಂದರೆ ಎಕ್ಸ್ ಅನ್ನೋದು 0. ನಮಗೆ ಗೊತ್ತಿದೆ, ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬೋದು ನಾವು. ಬಿ ಅಟ್ ದ ಸೆಂಟರ್ ಈಸ್ ಈಕ್ವಲ್ಸ್ ಟು μ0I ಡಿವೈಡ್ ಬೈ 2r ಅಂತ ಬರಿಬಹುದು. μ0 ಅಂತಂದರೆ 4π ಇಂಟು 10 to the power of -7, ಕರೆಂಟ್ ಅಂದರೆ 1 ಆಂಪಿಯರ್, 2 ಇಂಟು 0.1 ಅಂತ ಬರಿಬಹುದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ಈಕ್ವಲ್ಸ್ ಟು 2π ಇಂಟು 10 to the power of -6 ಟೆಸ್ಲಾ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 2π ಮೈಕ್ರೋ ಟೆಸ್ಲಾ ಅಂತ ಹೇಳಬಹುದು. ಗೊತ್ತಾಗಿದಲ್ವಾ ಹೇಳ್ತಾ ಇದ್ದೇನೆ ಅಂತ? ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಗೊತ್ತಾಯ್ತಾ ಹೇಳಿದ್ದು? ಸೊ ಸಿಮಿಲರ್ಲಿ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 35.34 ಇಂಟು 10⁻⁻6 ಟೆಸ್ಲಾ ಈಸ್ ಅಪ್ಲೈಡ್ ಆನ್ ಆನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೀಲ್ಡ್ನ ಅಪ್ಲೈ ಮಾಡ್ತಾ ಇದ್ದಾರೆ. ದಟ್ ಟು ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಮೋಷನ್. ಫೈಂಡ್ ದ ಟೈಮ್ ರಿಕ್ವೈರ್ಡ್ ಫಾರ್ ದ ಎಲೆಕ್ಟ್ರಾನ್ ಟು ಕಂಪ್ಲೀಟ್ 1 revolution ಅಂತ ಹೇಳ್ತಾರೆ. ಆಲ್ಸೋ ಫೈಂಡ್ ದ ಸ್ಪೀಡ್ ವಿತ್ ವಿಚ್ ದ ಎಲೆಕ್ಟ್ರಾನ್ ಮೂವ್ಸ್ ಇಫ್ ದ ರೇಡಿಯಸ್ ಆಫ್ ದ ಪಾತ್ ಈಸ್ 2 mm. ರೇಡಿಯಸ್ ಆಫ್ ದ ಪಾತ್ 2 mm ಇದ್ದಾಗ ಮಾಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಮಾಸ್ ಇಸ್ ಆಲ್ಸೋ ಗಿವನ್. ದಿಸ್ ನಾಟ್ 20, ಇಟ್ ಈಸ್ 1 10⁻31 kg. ಚಾರ್ಜ್ ಸಹ ನಿಮಗೆ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ಏನೇನು ಕೊಟ್ಟಿದ್ದಾರೆ ಡೇಟಾ ಬರೀರಿ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ 35.34 ಇಂಟು 10⁻⁻6 ಟೆಸ್ಲಾ. ಸೊ ಎಲೆಕ್ಟ್ರಾನ್ ಅಂತಂದಾಗ ಚಾರ್ಜ್ ಕೊಟ್ಟಿದ್ದಾರೆ ನಿಮಗೆ. ಚಾರ್ಜ್ ಇಸ್ ಈಕ್ವಲ್ ಟು ಚಾರ್ಜ್, ದಟ್ ಈಸ್ ಅ Q will become equals to 1.6 into 10 to the power of -19 coulomb. What is the mass of the electron? Mass of the electron ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, 9.1 into 10⁻⁻31 kg. What is the radius? Is equals to 2 millimeter. ಅಂದರೆ 2 into 10⁻³ ಮೀಟರ್ ಅಂತ ಅರ್ಥ. ನೋಡಿ, ಎಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿದ್ದಾರೆ. ಅವರು ಸ್ಪೀಡ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಹೇಗೆ ಫೈಂಡ್ ಔಟ್ ಮಾಡ್ಬೋದು ನೋಡಿ. ನಮಗೆ ಫಾರ್ಮುಲಾ ಗೊತ್ತು. ನಾನು ನಿಮಗೆ ಜಸ್ಟ್ ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ವಿ ನೋ ದಟ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು mv/qb. ಸೊ ಅಕಾರ್ಡಿಂಗ್ ಟು ದಿಸ್
ಏನಾಗುತ್ತೆ ವಿ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ QBR/m ಅಂತ ಬರೀಬಹುದು. ಯೂಸ್ ದಿಸ್, ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಅದೇ ರೀತಿ ನಿಮಗೆ ಸೆಕೆಂಡ್ ಕ್ವಶನ್ ಏನು ಹೇಳ್ತಾರೆ ನೋಡಿ ಇಲ್ಲಿ, ವಾಟ್ ಈಸ್ ದ ಟೈಮ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ದ ಸ್ಪೀಡ್ ಆಯಿತು, ವಾಟ್ ಇಸ್ ದ ಟೈಮ್ ಪೀರಿಯಡ್ ಅಂತನೂ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಡೂ ದಿಸ್ ಟೈಮ್ ಪೀರಿಯಡ್? ಟೈಮ್ ಪೀರಿಯಡ್, ವಿ ನೋ ದ ಫಾರ್ಮುಲಾ. ಟೈಮ್ ಪೀರಿಯಡ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ 2πm/QB ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ all the values, substitute all the values and give the answer. ಕಮೆಂಟ್ ಮಾಡಿ ಏನು ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ, 2 ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್. ಇಂಪಾರ್ಟೆಂಟ್ ಮಾಡಲ್ ಆಗಿರುತ್ತೆ ಈ ಮಾಡಲ್ಲು. ಸೊ ಡೋಂಟ್ ವೇಸ್ಟ್ ದ ಟೈಮ್ ಅಂಡ್ ಥಿಂಕ್ ಅಂಡ್ ಲರ್ನ್ ಹಿಯರ್. ಲೆಂತ್ ಕೊಟ್ಟಿದ್ದಾರೆ ನಿಮಗೆ, ಲೆಂತ್ ಇಸ್ ಈಕ್ವಲ್ಸ್ ಟು 2 ಮೀಟರ್. ಓಕೆ, ಆರ್ 0.2 ಮೀಟರ್ ಅಪಾರ್ಟ್ ಅಂತ ಹೇಳಿದ್ದಾರೆ. ಫೈನ್ ದ ಮ್ಯಾಗ್ನಿಟ್ಯೂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಕಂಡಕ್ಟರ್ಸ್ ಇಫ್ ಎ ಕರೆಂಟ್ ಆಫ್ 3 ಆಂಪಿಯರ್ ಫ್ಲೋಸ್ ಥ್ರೂ ಈಚ್ ಆಫ್ ದೆಮ್ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅಂಡ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಈಸಿ. ಸೊ ನೋಡಿ, ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಈಕ್ವಲ್ಸ್ ಟು 2 ಮೀಟರ್ಸ್, I1 ಇಸ್ ಈಕ್ವಲ್ ಟು I2 ಇಸ್ ಈಕ್ವಲ್ಸ್ ಟು 3 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು 0.2 ಮೀಟರ್ ಅಂತನೂ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ಫೋರ್ಸ್? ಸೊ ವಿ ನೋ ದಟ್ ಫೋರ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್ ಈಸ್ ಈಕ್ವಲ್ಸ್ ಟು μ0/4π ಇಂಟು 2I1 I2 ಡಿವೈಡ್ ಬೈ ಡಿ ಇಂಟು ಎಲ್ ಅಂತ ಬರೀಬೋದು. ಸೊ ಎಫ್ ಇಸ್ ಈಕ್ವಲ್ಸ್ ಟು 10⁻⁻7 ಇಂಟು 2 ಇಂಟು 3 ಇಂಟು 3 ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟು ಬಂದಿದೆ ನಿಮ್ಗೆ ಇಲ್ಲಿ 0.2 ಇಂಟು ಎಲ್. ವಾಟ್ ಈಸ್ ಎಲ್ ವ್ಯಾಲ್ಯೂ? ಎಲ್ ವ್ಯಾಲ್ಯೂ ಒಂದು ನಿಮಗೆ 2 ಅಂತ ಬಂದಿದೆ. ಸೊ ಸಿಂಪ್ಲಿಫೈ ಮಾಡಿ 10 ಟೈಮ್ಸ್ ಹೋಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 9 to the 18 ಇಂಟು 10⁻⁻6 ನ್ಯೂಟನ್ ಅಂತ ಬರುತ್ತೆ. ಈಸ್ ದ ಫೋರ್ಸ್. ಅಷ್ಟೇ ಅಲ್ಲ, ನಿಮಗೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ ಇಲ್ಲಿ, ಫೋರ್ಸ್ ಪರ್ ಯೂನಿಟ್ ಲೆಂತ್, ಫೋರ್ಸ್ ಪರ್ ಯೂನಿಟ್ ಲೆಂತ್ ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ F/L ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 18 ಇಂಟು 10⁻⁻6 ಡಿವೈಡ್ ಬೈ 2, ನಥಿಂಗ್ ಬಟ್ 9 ಇಂಟು 10⁻⁻6 ನ್ಯೂಟನ್ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಎ ಮಿಲಿ ಅಮ್ಮೀಟರ್ ಆಫ್ ರೆಸಿಸ್ಟೆನ್ಸ್. ಮಿಲಿ ಅಮ್ಮೀಟರ್ ಅಂದ್ರೆ ಅದನ್ನ ಗ್ಯಾಲ್ವನೋಮೀಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗಿರುತ್ತೆ. ಗಿವ್ಸ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಫಾರ್ ಕರೆಂಟ್ ಆಫ್ 5 milli ampere. How to convert into an ammeter of the range 0 to 0.5 ampere ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಮೆಜರ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆಫ್ಟರ್ ಕನ್ವರ್ಷನ್ 0.5 ಆಂಪಿಯರ್ ಮೆಜರ್ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಂಡ್ ವೋಲ್ಟ್ ಮೀಟರ್ ಆಫ್ ದ ರೇಂಜ್ 0 to 50 ವೋಲ್ಟ್ ಮಾಡಬೇಕು ಅಂತಂದ್ರೆ ಹೌ ಮಚ್ ರೆಸಿಸ್ಟೆನ್ಸ್ ಆರ್ ಹೌ ಟು ಕನ್ವರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ನೋಡಿ, ಕೇಸ್ 1 ಏನಾಗತ್ತೆ ಅಂತಂದಾಗ, ಸೊ ಗ್ಯಾಲ್ವನೋಮೀಟರ್ ಅಂತ ಕನ್ಸಿಡರ್ ಮಾಡಿದಾಗ ಜಿ ಅನ್ನೋದು ನಿಮಗೆ 0.5 ಓಮ್ ಅಂತ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಇಲ್ಲ ಕರೆಂಟ್ ಥ್ರೂ ದ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಬಂದ್ಬಿಟ್ಟು ನಿಮಗೆ 5 milli ampere ಅಂತ ಹೇಳಿದ್ದಾರೆ. 5 ಇಂಟು 10⁻³ ಆಂಪಿಯರ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಟು ಬಿ ಮೆಜರ್ಡ್? 0.5 ಆಂಪಿಯರ್. ಟು ಕನ್ವರ್ಟ್ ಇಂಟು ಅಮ್ಮೀಟರ್ ನಾವು ಸ್ಟಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟಂಟ್ ರಿಕ್ವೈರ್ಡ್ ಎಸ್ ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ, IG ಇಂಟು ಕ್ಯಾಪಿಟಲ್ G ಡಿವೈಡ್ ಬೈ I ಮೈನಸ್ IG. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ, ಕಮೆಂಟ್ ಮಾಡಿ. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ಯು ಕ್ಯಾನ್ ಗೋ ಫಾರ್ ಕೇಸ್ 2. To convert into volt meter.
ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಹೈ ರೆಸಿಸ್ಟೆನ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು. ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿಲ್ಲಿ? V/IG ಮೈನಸ್ ಕ್ಯಾಪಿಟಲ್ G. ಸೊ ಇಲ್ಲಿ ನಿಮಗೆ ವಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 50 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಯು ವಿಲ್ ಗೆಟ್ ದ ಆನ್ಸರ್. ವಿ ವ್ಯಾಲ್ಯೂ ಇಸ್ ಈಕ್ವಲ್ 50 ವೋಲ್ಟ್. ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಎ ಸ್ಟ್ರೈಟ್ ವೈರ್ ಆಫ್ ಲೆಂತ್ 5/2 ಮೀಟರ್. ನೋಡಿ, ಇದು ಸಿಮಿಲಾರ್ ಟು ಅಂತ ಹೇಳ್ತಾನೆ. ಸಿಮಿಲಾರ್ ಟು ದ ಪ್ರಾಬ್ಲಮ್ ನಂಬರ್ 1 ಅಂತ ಹೇಳ್ತಾನೆ. ಸಿಮಿಲಾರ್ ಟು ದ ಕ್ವಶನ್ ನಂಬರ್ 1. ಲೆಂತ್ ಇಸ್ ಈಕ್ವಲ್ಸ್ ಟು 5/2 ಮೀಟರ್ ಈಸ್ ಬೆಂಟ್ ಇಂಟು ಎ ಸರ್ಕ್ಯುಲರ್ ಶೇಪ್ ಅಂತ ಅಂದರೆ ದಿಸ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು 2πr ಆಗಿರಬೇಕು. ಸೊ ಇವೆರಡರಿಂದ ಅಬ್ಸರ್ವ್ ಮಾಡಿ ಆರ್ ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 1/4 ಮೀಟರ್ ಆಗಿರುತ್ತೆ. ಅದು ನಥಿಂಗ್ ಬಟ್ 0.25 ಮೀಟರ್ ಅಂತ ಹೇಳ್ತಾರೆ. P is a point on its axis which is at a distance of 3 times the radius ಅಂತ ಹೇಳ್ತಿದ್ದಾರೆ. ಅಂದರೆ x ವ್ಯಾಲ್ಯೂ ನಿಮಗೆ 3r ಅಂತ ಕೊಟ್ಟಿದ್ದಾರೆ. ಸೊ 3 into 0.25 which is nothing but 0.75 meter. Okay, current of 1 ampere. What is the current flowing here? 1 ampere ಅಂತ ಮೆನ್ಷನ್ ಮಾಡಿದ್ದಾರೆ. Pass through it. Calculate the magnitude of magnetic field at the point O and P. At the point O and P. So case 1 ಫಾರ್ಮುಲಾ ಕೊಡ್ತಾ ಇದೀನಿ ನೋಡಿ. At the point O, that is at the center. That is at the center. Magnetic field at the center is equals to μ0 I divided by 2. ಸಿಂಪ್ಲಿಫೈ ಮಾಡ್ತಿರಲ್ವ ಈ ವ್ಯಾಲ್ಯೂನ, ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಕೇಸ್ 2 ನೋಡಿ. ಕೇಸ್ 2 at the point P. At the point P, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ μ0/4π into 2π I into r² divided by r² plus x² whole to the power of 3/2. So please solve and comment the answer. ಗೊತ್ತಾದಲ್ವಾ? ನೀವು ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಆ್ಯಂಡ್ ಡೂ ಇಟ್ ಪ್ರಾಪರ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾರೆ ಅನ್ಸರ್ ನೋಡಿ ಇಲ್ಲಿ. ಎ ಕ್ಲೋಸ್ಲಿ ಔಂಡ್ ಸಾರ್ನಾಯ್ಡ್ 80 centimeter ಲಾಂಗ್ ಹ್ಯಾಸ್ 5 layers ಆಫ್ ವೈಂಡಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ವೈಂಡಿಂಗ್ಸ್ ಅನ್ನೋದು ಒಂದರ ಮೇಲೊಂದು 5 layers ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಲೇಯರಲ್ಲಿ 400 ಟರ್ನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟೇ ಅಲ್ಲ, ಡಯಾಮೀಟರ್ ಸಾರ್ನಾಯ್ಡ್ ಕೊಟ್ಟಿದ್ದಾರೆ ನಿಮಗೆ 1.8 centimeter ಅಂತ ಅಂದ್ಬಿಟ್ಟು. If the current carried is 8 ampere, estimate the magnitude of B inside the solenoid near its center. So ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, what is the length of the solenoid? L is equals to 80 centimeter. ಅಂದರೆ 80 into 10⁻⁻2 ಮೀಟರ್ ಅಂತ ಬರೀಬಹುದು. ಸೊ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಏನಾಗಿರುತ್ತೆ? 5 layers ಇಂಟು ಒಂದೊಂದು ಲೇಯರಲ್ಲಿ 400 ಟರ್ನ್ಸ್ ಅಂತಂದರೆ ನಿಮಗೆ 2000 ಟರ್ನ್ಸ್ ನಿಮಗೆ ಬರುತ್ತೆ. ಡಯಾಮೀಟರ್ ಬಂದಿದೆ ನಿಮಗೆ ವಿಚ್ ಈಸ್ ಈಕ್ವಲ್ಸ್ ಟು 1.8 centimeter. ಅಷ್ಟೇ ಅಲ್ಲ, ವಾಟ್ ಈಸ್ ದ ಕರೆಂಟ್ ಹಿಯರ್? 8 ampere. Therefore, what is the magnetic field inside the solenoid? Inside the solenoid, which is equals to μ0 small n into I. ಸ್ಮಾಲ್ n ಏನಾಗುತ್ತೆ ನಮಗೆ ಇಲ್ಲಿ? ನಮಗೆ n/L into I. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. 4π into 10⁻⁻7. n ಅಂದರೆ ಎಷ್ಟು ಬಂದಿದೆ? 2000 ಡಿವೈಡ್ ಬೈ ಲೆಂತ್. ವಾಟ್ ಇಸ್ ದ ಲೆಂತ್ ಗಿವೆನ್? 80 ಇಂಟು 10⁻⁻2 ಇಂಟು ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 8 ampere ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಿ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅನ್ನೋದು ನಿಮಗೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು 8π ಇಂಟು 10⁻⁻³ ಟೆಸ್ಲಾ ಅಂತ ಬರಬೇಕು. ಒಂದ್ಸಲ ಚೆಕ್ ಮಾಡಿ ಬರುತ್ತಾ ಇಲ್ವೋ ಒಂದ್ಸಲ ಚೆಕ್ ಮಾಡಿ ಇಲ್ಲಿ. ಸೊ ಪ್ಲೀಸ್ ಆನ್ಸರ್ ದ್ಯಾಟ್ ಎಷ್ಟು ಬರ್ಬೋದು ಅಂತ.
So these are the problems you have to solve. See the next problem. Observe ಮಾಡಿ. So two parallel straight conductors A and B carrying the currents I1 is equals to 8 ampere and I2 is equals to 5 ampere in the same direction are separated by a distance D is equals to 4 centimeter ಅಂತ ಕೊಟ್ಟಿದ್ದಾರೆ. So what is the estimate the force on a 10 meter section of the wire. Therefore F will become equals to mu naught by 4 pi into 2 I1 I2 by D into L. So substitute ಮಾಡಿ ಎಷ್ಟು ಬರುತ್ತೆ ಹೇಳಿ ನೋಡೋಣ. into 2 into 8 into 5 into what is the L value here 10 divided by what is the D. D ಬಂದ್ಬಿಟ್ಟು ನಿಮಗೆ 4 into 10 power minus 2. ಸೊ ಇದನ್ನು ನನಗೆ ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನೀವೇ ಹೇಳಿ. ಸೊ ಅಬ್ಸರ್ವ್ ಮಾಡಿ 4 1 4 2 ಆಗುತ್ತೆ. 5 2 10 10 into 20 ಬರುತ್ತೆ ನಿಮ್ಗೆ ಇಲ್ಲಿ. ಎಫ್ ಬಿಕಮ್ಸ್ ಈಕ್ವಲ್ಸ್ ಟು 20 ಇಂಟು ನೋಡಿ ಇಲ್ಲಿ 10 power 1 ಇದೆ, -2 ಮೇಲೆ ಹೋದರೆ +2 ಆಗುತ್ತೆ, ಅಂದರೆ +3 -7 +3 ಅಂತಂದರೆ 10 to the power -4 Newton. So this is how we can simplify the force between the two conductors. ಅರ್ಥ ಆಯ್ತಲ್ವ ಹೇಳ್ತಾರೆ ಅಂತ. ಸೊ ಈ ರೀತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ, ಇನ್ನೂ ಪ್ರೀವಿಯಸ್ ಪೇಪರ್ಸ್ ನಿಮಗೆ ಸಿಕ್ಕಿದ್ರೆ ಅದನ್ನೆಲ್ಲ ತಗೊಂಡು ಚಾಪ್ಟರ್ ವೈಸ್ ಸಿಂಪ್ಲಿಫೈ ಮಾಡಿ. ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು, ಬೋರ್ಡ್ ಅಷ್ಟೇ ಅಲ್ಲ ಎಂಟ್ರೆನ್ಸ್ ಪಾರ್ಟಲ್ಲಿ. ಸೊ ಪ್ಲೀಸ್ ಕೀಪ್ ಲರ್ನಿಂಗ್, ಡೋಂಟ್ ವೇಸ್ಟ್ ದ ಟೈಮ್. ಆಲ್ರೆಡಿ ಜನವರಿ ನಿಮಗೆ ಬಂದ್ಬಿಟ್ಟಿದೆ, ಹಾಗಾಗಿ ನೆಕ್ಸ್ಟ್ ಮಂತಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫೈನಲ್ ಪ್ರಾಕ್ಟಿಕಲ್ಸ್, ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮಿನೇಷನ್ಸ್ ಇರೋದ್ರಿಂದ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಕೀಪ್ ಸ್ಟಡಿಂಗ್ ಆ್ಯಂಡ್ ಪ್ರಿಪೇರಿಂಗ್. ಥ್ಯಾಂಕ್ ಯು.